Okay, what we have discussed last class? Functions of cost accounting. Understood or not? Functions of cost accounting. ಅರ್ಥಮ್ ಏನು ಹೇಳ್ಬೇಕ್ರಿ? ಏನು ಡೌಟ್ಸ್ ಅದಾವ್ರಿ? ಏನು ಡೌಟ್ಸ್ ಇಲ್ಲ? ಮಾತಾಡೋದು ಬಿಡ್ರಿ. ಏನು ಡೌಟ್ಸ್ ಅದ್ರಿ ಫಂಕ್ಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ? Next is advantages of cost accounting. ಏನಾದ್ರಿ ಗುಣಗುಣ ಮಾತಾಡದ್ರಿ? See, advantage of cost accounting already ನಿಮ್ಮ ಹತ್ರ ನೋಟ್ಸ್ ಅದ ಅಲ್ರಿ? ಏನು ಅವರ ನೀವು ಹೋದ್ರೆ ಆ ಕಡೆ ಹಾಕ್ಬೇಕು ವಾಪಸ್ ಬರ್ರಿ. ಏನೋ ನಿಮ್ಮ ಬಾಡಿ ನಂಬರ್ ಆಗಲ್ರಿ. ಫಂಕ್ಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನು ಡೌಟ್ಸ್ ಇಲ್ಲ. ಅಡ್ವಾಂಟೇಜ್ ಸ್ಟಾರ್ಟ್ ಮಾಡ್ಬೋದ್ರಿ. ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಕಾಸ್ಟ್ ಅಕೌಂಟಿಂಗ್? ನಿಮ್ಮ ಫ್ರೆಂಡ್ಸ್ ಆನ್ಲೈನ್ ಯಾರು ಬರಕಲ್ಲ ಅಂತಾರೆ ಅಂದ್ರೆ ಕ್ಲಾಸಿಗೆ? See, the first advantage of cost accounting is advantages to the management. What are the advantages? How it is helpful to the management? The first advantage is ನಾನು ಇವತ್ತು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪಾಸಿಬಲ್ ಆದ ಡಿಫರೆನ್ಸಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಅಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ರಿವಿಷನ್ ಕ್ಲೋಸ್ ಮಾಡ್ತೀನಿ. ಇವುದಂದ್ರೆ 2 ಮಾರ್ಕ್ಸ್ ಅದಾವ್ರಿ. ಕಾಸ್ಟ್ ಸೆಂಟರ್ ಕಾಸ್ಟ್ ಯೂನಿಟ್ ಜಾಬ್ ಕಾಸ್ಟ್ ಇವೆಲ್ಲ 2 ಮಾರ್ಕ್ಸ್ ಇದಾವ. ಓದಿದ್ರೆ ಅರ್ಥ ಆಗ್ತಾವ. ಮೇನ್ ಏನದ 4 ಮಾರ್ಕ್ಸ್ 15 ಮಾರ್ಕ್ಸ್ ಇಂದ ರಿವಿಷನ್ ಮಾಡಿ ಮುಗಿಸ್ತೀನಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾನು ಒಮ್ಮೆ ಕಾಸ್ಟ್ ಶೀಟ್ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. How it is helpful to the management? ಇಷ್ಟು ದಿವಸದ ಕಾಸ್ಟ್ ಅಕೌಂಟಿಂಗ್ ಕಲ್ತೀನಿ. ಫಸ್ಟ್ ಕ್ಲಾಸ್ ಇಂದ ಇಲ್ಲಿವರೆಗೂ ಕಾಸ್ಟ್ ಅಕೌಂಟಿಂಗ್ ಕಲ್ಕೊಂಡು ಬಂದ್ರಿ. ಅಕಾರ್ಡಿಂಗ್ ಟು ಯುವರ್ ಟರ್ಮ್ಸ್ how it is helpful to the management? ಮ್ಯಾನೇಜ್ಮೆಂಟ್ ಹೆಂಗೆ ಹೆಲ್ಪ್ ಆಗ್ಬೋದು ಕಾಸ್ಟ್ ಅಕೌಂಟಿಂಗ್? ಕಾಸ್ಟ್ ಅಂಡ್ ಡಿಸಿಷನ್ ಮೇಕಿಂಗ್, ರೈಟ್. ಮತ್ತೆ ಕಾಸ್ಟ್ ಕಂಟ್ರೋಲ್. ಮತ್ತೆ ಕಂಪೇರ್ ಮಾಡಿ ಡಿಸಿಷನ್ ತಗೊಳ್ಳೋದು ಡಿಸಿಷನ್ ಮೇಕಿಂಗ್. ಕಂಪೇರ್ ಮಾಡಿ ಡಿಸಿಷನ್ ತಗೋಬೋದು. ಮತ್ತೆ ಅನಲೈಸಿಂಗ್ ದಿ ಗ್ರೋತ್ ಆಫ್ ದ ಕಂಪನಿ, ರೈಟ್. ಮತ್ತೆ ಅನಲೈಸಿಂಗ್ ಕಾಸ್ಟ್. ಮತ್ತೆ ಫಾರ್ಮುಲೇಟಿಂಗ್ ದ ಪಾಲಿಸೀಸ್, ಓಕೆ. ಮತ್ತೆ ಇನ್ವೆಂಟರಿ ಕಂಟ್ರೋಲ್ ಮಾಡ್ಬೋದು. ಮತ್ತೆಲ್ಲ ಗೊತ್ತದ. ಮತ್ತೆ ನೆಕ್ಸ್ಟ್ ಮಾಡೋದು ಇದ್ರಾಗ ಎಲ್ಲ ನೀವೇ ಹೇಳ್ಬೇಕು. ಮತ್ತೆ ನೆಕ್ಸ್ಟ್ ಮಾಡಿ ಎಲ್ಲ ಪಾಯಿಂಟ್ಸ್ ಹೇಳ್ಬಿಟ್ರಿ. ಅಡ್ವಾಂಟೇಜ್ ಟು ದ ಮ್ಯಾನೇಜ್ಮೆಂಟ್ ಮತ್ತೇನಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೇಕಾಗ ಹೊಸದೇನು ನೀವೇ ಅಡ್ವಾಂಟೇಜಸ್. ಅದು ಮ್ಯಾನೇಜ್ಮೆಂಟ್ಗೆ ಏನು ಅಡ್ವಾಂಟೇಜ್? See, the first advantage to the management is it will disclose the profitability of the company. The first advantage is to the management. What is that? It will disclose the profitability of the company. ಮ್ಯಾನೇಜ್ಮೆಂಟ್ ಗೆ ಏನರ್ಥ ಆಗುತ್ತೆ? ಕಾಸ್ಟ್ ಶೀಟ್ ಇಂದ ನಮ್ದು ಎಕ್ಸಾಕ್ಟ್ ಪ್ರಾಫಿಟ್ ಎಷ್ಟಾಗ್ತದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂದ, ಕಾಸ್ಟ್ ಆಫ್ ಸೇಲ್ಸ್ ಇಂದ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂದ ನಮ್ದು ಎಕ್ಸಾಕ್ಟ್ ಈ ಕಂಪ್ನಿದು ಪ್ರೊಡಕ್ಷನ್ ಕಂಪ್ನಿದು ಎಕ್ಸಾಕ್ಟ್ ಪ್ರಾಫಿಟ್ ಎಷ್ಟು ಅನ್ನೋದು ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಅಡ್ವಾಂಟೇಜಸ್, ಫಸ್ಟ್ ಮೆರಿಟ್, ಫಸ್ಟ್ ಯೂಸ್ಫುಲ್ ಥಿಂಗ್. ಅರ್ಥ ಆಯ್ತು? ಪ್ರಾಫಿಟಬಿಲಿಟಿ ನಿಮ್ದು ಎಕ್ಸಾಕ್ಟ್ ಪ್ರಾಫಿಟ್ ಎಷ್ಟು, ನಿನ್ನೆ ಎಷ್ಟು 2 ಕಾಸ್ಟ್ ಶೀಟ್ ಹಾಕಿದ್ದೆ, ನಂತರ ನಿಮ್ಮ ಫ್ರೆಂಡ್ ಹಾಕಿದ್ರಲ್ಲ ಕಾಸ್ಟ್ ಶೀಟ್, 2 ಕಾಸ್ಟ್ ಶೀಟ್ ಹಾಕಿದ್ರು. ಎಷ್ಟು ಮಟೀರಿಯಲ್ ಎಷ್ಟು ಹೋಯ್ತು, ಫ್ಯಾಕ್ಟ್ರಿ ಓವರ್ಹೆಡ್ ಎಷ್ಟು ಹೋಯ್ತು, ಎಲ್ಲ ಎಕ್ಸ್ಪೆನ್ಸಸ್ ಎಷ್ಟಾಯ್ತು ಅಂತ ಗೊತ್ತಾಯ್ತು. ನಿಮ್ದು ಇನ್ಕಮ್ ಎಷ್ಟಿದೆ ಅಂತ ಗೊತ್ತಾಯ್ತು. ಪ್ರಾಫಿಟ್ ಹೆಂಗಾಯ್ತು, ಲಾಸ್ ಹೆಂಗಾಯ್ತು ಅಂತ ಗೊತ್ತಾಯ್ತಲ್ರಿ. ಸೊ ಒಂದು ಕಾಸ್ಟ್ ಶೀಟ್ ಇಂದ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಪ್ರಾಫಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪ್ರಾಫಿಟ್ ಎಷ್ಟು ಬಂತು, ಲಾಸ್ ಎಷ್ಟಾಯ್ತು, ಎಷ್ಟು ಎಕ್ಸ್ಪೆನ್ಸ್, ಟೋಟಲ್ ಎಕ್ಸ್ಪೆನ್ಸ್ ಎಷ್ಟಾಯ್ತು. ಕಾಸ್ಟ್ ಶೀಟ್ ಇಂದ ಒಂದು ಕಾಸ್ಟ್ ಶೀಟ್ ಇಂದ ಗೊತ್ತಾಯ್ತು ನಿಮ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಯ್ತು, ನಿಮ್ಗೆ ಎಕ್ಸಾಕ್ಟ್ ಪ್ರಾಫಿಟ್ ಎಷ್ಟಾಯ್ತು ಅಂತ ಗೊತ್ತಾಯ್ತು.
going through the cost sheet to the management. After three, first one profitability. Next, it helps in cost control. Cost control ಅಂತ ಸಾಕು ಕಷ್ಟ ಇಲ್ಲ. ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ ನಿಮಗೆ. ಎಕ್ಸ್ಪ್ಲೇನ್ ಮಾಡ್ಬೇಕು ಇದು ಪಾಯಿಂಟ್ ಮಾಡ್ರಿ ಅನ್ನೋದು ಯಾವ್ದು ಮಾಡಿ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ರಿ ಅನ್ನೋರು ಯಾರು ಹೊಸ ಬಂದು ಕಾಸ್ಟ್ ಕಂಟ್ರೋಲ್ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಲ್ಲ. ನಿಮ್ಗೆ ಗೊತ್ತಾಗಲ್ಲ ಕಾಸ್ಟ್ ರಿಡಕ್ಷನ್ ಹೆಂಗ್ ಮಾಡ್ಕೋಬೇಕು, ಕಾಸ್ಟ್ ಕಂಟ್ರೋಲ್ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ರಿ. ಎಕ್ಸಾಂಪಲ್ ನಿನ್ನೆ ಹೇಳಿ ನಾನು ನಿನ್ನೆ ಹೆಂಗ್ ಕಾಸ್ಟ್ ಕಂಟ್ರೋಲ್ ಹೆಂಗ್ ಮಾಡ್ಬೇಕಂತ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ಅದನ್ನ ಹೇಳಿದ್ದೆ ಹಂಗೇನು ರೇಡಿಯೋ ಮಾಡಿ ರಿಪೀಟೆಡ್ ಟೆಲಿಕಾಸ್ಟ್ ಮಾಡಕ್ಕೆ. See, cost control, you already know about the cost control. There is no need to explain about the cost control. ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದು ಯಾವ ರೀತಿ ಮ್ಯಾನೇಜ್ಮೆಂಟ್ ಯೂಸ್ಫುಲ್ ಅದ ಅನ್ನೋದು ಗೊತ್ತಾಗುತ್ತೆ. ಕಾಸ್ಟ್ ಶೀಟ್ ಇಂದ ನಾವು ಕಾಸ್ಟ್ ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಾಗತ್ತೆ. ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಂತ ಗೊತ್ತಾಗುತ್ತೆ, ನಿಮ್ಮ ಪರ್ ಯೂನಿಟ್ ಕಾಸ್ಟ್ ಎಷ್ಟಾಗತ್ತೆ ಗೊತ್ತಾಗುತ್ತೆ. ಅದನ್ನ ನೀವು ಕಾಸ್ಟ್ ರಿಡಕ್ಷನ್ ಯಾವ ರೀತಿ ಮಾಡ್ಕೋಬೇಕು, ಕಾಸ್ಟ್ ಕಂಟ್ರೋಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತದ. ಸೊ ದೇರ್ ಇಸ್ ನೋ ನೀಡ್ ಆಫ್ ಟು ಎಕ್ಸ್ಪ್ಲೇನ್ ದ ಕಾಸ್ಟ್ ಕಂಟ್ರೋಲ್. ನೆಕ್ಸ್ಟ್ ಇನ್ವೆಂಟರಿ ಕಂಟ್ರೋಲ್. ಇನ್ವೆಂಟರಿ ಅಂದ್ರೆ ಏನ್ರಿ, ಒಂದು ರಾ ಮೆಟೀರಿಯಲ್ ಸ್ಟಾಕ್ ಯಾವ ರೀತಿ ಮೇಂಟೈನ್, ಕಾಸ್ಟ್ ಶೀಟ್ ಇಂದ ಸ್ಟಾಕ್ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅಂತ ಗೊತ್ತಾಗತ್ರಿ. ಡೈರೆಕ್ಟ್ ಮೆಟೀರಿಯಲ್ಸ್ ಹಾಕ್ತೀರಿ ಫಸ್ಟಿಗೆ, ಹಾಕ್ತೀರಾ ಇಲ್ಲಿ. ಸಿ ಒಂದು ಕಾಸ್ಟ್ ಶೀಟ್ ನೀವು ರೆಡಿ ಮಾಡ್ಬೇಕಾದ್ರೆ ಕಾಸ್ಟ್ ಶೀಟ್ ಅಲ್ಲಿ ಸ್ಪೆಸಿಫೈ ಮಾಡಿರ್ತೀರಿ ಕ್ಲೋಸಿಂಗ್ ಸ್ಟಾಕ್. ಈ ವರ್ಷ ನೀವು ಒಂದು 10,000 ಅಮೌಂಟ್ ಆಫ್ 10,000 ಅಮೌಂಟ್ ಇದ್ದು ರಾ ಮೆಟೀರಿಯಲ್ ತರಿಸಿದ್ರೆ ಅಂತ ಅನ್ಕೊಳ್ಳಿ ಒಂದು ಫ್ಯಾಕ್ಟ್ರಿದಾಗ. ಅಲ್ಲಿ ಜಸ್ಟ್ 8,000 ಅಷ್ಟೇ ಯೂಸ್ ಮಾಡ್ಕೊಂಡಿರಿ. ಇನ್ನು 2,000 ಮೆಟೀರಿಯಲ್ಸ್ ಅದೇ ಸೇಮ್ ಆಸ್ ಇಟ್ ಇಸ್ ಅದನ್ನು ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ನೀವು ನೆಕ್ಸ್ಟ್ ಫ್ಯೂಚರ್ ಪರ್ಪಸ್ ನೆಕ್ಸ್ಟ್ ಇಯರ್ಗೂ ನಿಮ್ಗೆ 10,000 ಬೇಕು. ಅವಾಗ ನೀವು 10,000 ಆರ್ಡರ್ ಮಾಡ್ತೀರೋ 8,000 ಆರ್ಡರ್ ಮಾಡ್ತೀರೋ ರಾ ಮೆಟೀರಿಯಲ್ಸ್? 8,000 ಆರ್ಡರ್ ಮಾಡ್ತೀರಿ, 10,000 ಫುಲ್ ಆರ್ಡರ್ ಮಾಡ್ತೀರಿ. ಸೊ ಇದು ನಿಮ್ಗೆ 2,000 ಎಷ್ಟು ಅವೈಲೇಬಲ್ ಅದ ಅಂತ ಹೆಂಗೆ ಗೊತ್ತಾಯ್ತು ನಿಮ್ಗೆ? ಕಾಸ್ಟ್ ಶೀಟ್ ಇಂದ ಗೊತ್ತಾಯ್ತು. ಯಾಕಂದ್ರೆ ಕಾಸ್ಟ್ ಶೀಟ್ ಅಲ್ಲಿ ಹಾಕಿರ್ತೀರಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಹಾಕ್ತಿರಿ. ಸೊ ಆ ಬೇಸಿಸ್ನಾಗ ನಾವು ಇನ್ವೆಂಟರಿ ಕಂಟ್ರೋಲ್ ಮಾಡ್ಕೋಬೋದ್ರಿ. ಎಷ್ಟು ಬೇಕೋ ಅಷ್ಟೇ ರಾ ಮೆಟೀರಿಯಲ್ ತರಿಸ್ಕೊಂಡು ನಮ್ಮ ಕಾಸ್ಟ್ನ ಕಮ್ಮಿ ಮಾಡ್ಕೋಬೋದಲ್ರಿ. ಇದು ಪಾಯಿಂಟ್ ಅರ್ಥ ಆಯ್ತ್ರಿ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಈ ಸೈಡ್ ಅರ್ಥ ಆಗಿದೆ, ದಕ್ಷಿಣಕ್ಕಾಗಿ ಈ ಸೈಡ್ ಅರ್ಥ ಆಗಿದೆ. ಈ ಸೈಡ್ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆಗೈತ್ರಿ? ಅರ್ಥ ಆಗೈತ್ರಿ ಎಲ್ಲರಿಗೂ? ಇನ್ವೆಂಟರಿ ಕಂಟ್ರೋಲ್ ಅರ್ಥ ಆಯ್ತ್ರಿ? ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ರೂಪಾ ಅಬ್ಸೆಂಟ್ ಅದಾರ ಇವತ್ತು. ನೆಕ್ಸ್ಟ್ ಇಟ್ಸ್ ಏಡ್ಸ್ ಇನ್ ಫಾರ್ಮುಲೇಟಿಂಗ್ ದ ಪಾಲಿಸೀಸ್. ನಿಮ್ಮ ಫ್ರೆಂಡ್ ಹೇಳ್ದಲ್ಲ ಪಾಲಿಸಿ ಫಾರ್ಮುಲೇಟ್ ಮಾಡೋದು ಯಾವ ರೀತಿ ನಮ್ಗೆ ಹೆಂಗ್ ಬೇಕಂತ ಪಾಲಿಸೀಸ್ ಚೇಂಜ್ ಮಾಡ್ಕೋಬೋದ್ರಿ. ಕಾಸ್ಟಿಂಗ್ ಪಾಲಿಸೀಸ್ ಆಗಿರ್ಬೋದು, ಇಲ್ಲ ಕಂಪ್ನಿದ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಆಬ್ಜೆಕ್ಟಿವ್ಸ್ ಅಲ್ಲಿ ನೀವು ಚೇಂಜ್ ಮಾಡ್ಕೋಬೋದ್ರಿ. ಈಗ ನಿಮ್ದು ಕಂಟಿನ್ಯೂಸ್ ಆಗಿ ಪ್ರಾಫಿಟ್ನಾಗ ಅದ. ಇಫ್ ಯು ಆರ್ ಅರ್ನಿಂಗ್ ಪ್ರಾಫಿಟ್ ರೆಗ್ಯುಲರ್ಲಿ ಕಂಟಿನ್ಯೂಸ್ಲಿ, ಸೊ ದೇರ್ ಇಸ್ ನೋ ನೀಡ್ ಟು ಚೇಂಜ್ ದ ಪಾಲಿಸಿ. In case if you are earning or if you are incurring continuously loss incur ಮಾಡೋದನ್ನ ನೀವು ಚೇಂಜ್ ಮಾಡ್ಕೋತೀರಿ ಪಾಲಿಸಿ ಮಾಡ್ತೀರಿ. ಈಗ ನಿಮ್ದು ಒಂದು ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ 10 rupees ಅಂತ ಇರ್ತೀರಿ. ಈಗ 10 rupees ಅಂತ ಇಟ್ಟರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಲಾಸ್ ಆಗಕತ್ತದ. ಸೊ ನೀವು ಪ್ರೈಸ್ ಕಮ್ಮಿ ಮಾಡ್ತೀರೋ ಹೆಚ್ಚು ಮಾಡ್ತೀರೋ? ಕಮ್ಮಿ ಮಾಡ್ತೀರಲ್ರಿ. ಫಿಕ್ಸಿಂಗ್ ದ ಪ್ರೈಸಸ್ ಫಾರ್ ದ ಪ್ರಾಡಕ್ಟ್ ಇಸ್ ದ ಪಾಲಿಸಿ ಆಫ್ ಗವರ್ಮೆಂಟ್ ಆರ್ ನಾಟ್. ಒಂದು ಪ್ರಾಡಕ್ಟ್ ದ ಪ್ರೈಸ್ ಫಿಕ್ಸ್ ಮಾಡೋದು ನಮ್ಮ ಕಂಪ್ನಿ ಪಾಲಿಸಿ ಹೌದು ಅಲ್ರಿ? ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡೋದು ನಮ್ಮ ಪಾಲಿಸಿ ಅಲ್ಲ. ನಮ್ದು ಮೇನ್ ಆಬ್ಜೆಕ್ಟಿವ್ ಏನ್ರಿ ಕಂಪ್ನಿದು? ಪ್ರಾಫಿಟ್, ಇನ್ಕಮ್ ಫ್ರಮ್ ಸೇಲ್ಸ್, ಅರ್ನಿಂಗ್ ಇನ್ಕಮ್ ಫ್ರಮ್ ದ ಸೇಲ್ಸ್. ಯಾವುದೇ ಕಂಪ್ನಿ ತಗೋರಿ ಪ್ರಾಫಿಟ್ ಅರ್ನ್ ಮಾಡ್ತೀವಿ. ಮೇನ್ ನೋಟಿ ಯಾವುದು, ಮೇನ್ ಸೆಕ್ಟರ್ ಯಾವುದು, ನಾವು ಪ್ರಾಫಿಟ್ ಅರ್ನ್ ಮಾಡೋ ಸೆಕ್ಟರ್ ಯಾವುದು? ಸೇಲ್ಸ್. ನಮ್ಗೆ ಇನ್ಕಮ್ ಬೇಕು, ನಾವು ಕಾನ್ಸಂಟ್ರೇಟ್ ಮಾಡೋದು ಅದು ಫಸ್ಟ್ ಇನ್ಕಮ್ ತಗೊಂಡ್ರೆ ಸೇಲ್ಸ್ ಅಂತ ತಗೋತೀವಿ ಹೌದಾ ಇಲ್ರಿ? ಇನ್ನು ಬೇರೆ ಫಸ್ಟ್ ಇಂಟ್ರೆಸ್ಟ್ ಎಲ್ಲೋ ಮೇ ಬಿ ನಿಮ್ಗೆ ಅದರ್ ಇನ್ಕಮ್ಸ್ ಇರ್ಬೋದು. ಎಲ್ಲೋ ಬ್ಯಾಂಕಲ್ಲಿ ಎಫ್ ಡಿ ಇಟ್ಟಿದ್ರೆ ಅದು ಇಂಟ್ರೆಸ್ಟ್ ಬರ್ತಿರ್ಬೋದು, ಇಲ್ಲ ಬೇರೆ ಅದರ್ ಕಂಪನಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ತಗೋತಿರ್ತೀರಿ. ಡಿಬೆಂಚರ್ ತಗೊಂಡಿದ್ರೆ ಇಂಟ್ರೆಸ್ಟ್ ಬರುತ್ತೆ, ಶೇರ್ಸ್ ತಗೊಂಡ್ರೆ ಡಿವಿಡೆಂಡ್ ಬರುತ್ತೆ. ಇದೆಲ್ಲ ಗೊತ್ತದಲ್ರಿ?
ಪ್ರೆಫರೆನ್ಷಿಯಲ್ ತಗೊಂಡ್ರೆ ಫಿಕ್ಸ್ ಅಮೌಂಟ್ ಆಫ್ ಡಿವಿಡೆಂಡ್ ಅಂತ. ಇದು ನಿಮ್ದು ಅದರ್ ಇನ್ಕಮ್, ಅದರ್ ದನ್ ಬಿಸ್ನೆಸ್ ಇನ್ಕಮ್ ಇದು. ಬಟ್ ನಿಮ್ಗೆ ಬಿಸ್ನೆಸ್ ಮೇನ್ ಇನ್ಕಮ್ ಎಲ್ಲ ಏನಾಗುತ್ತೆ ಸೇಲ್ಸ್ ಇಂದ. ಹೌದು, ಅಲ್ಲಿ ಸೇಲ್ಸ್ ಇಂದ ಏನ್ ಮಾಡ್ತೀವಿ, ಸೇಲ್ಸ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡಿರ್ತೀರ. ನೀವು ಕಂಟಿನ್ಯೂಸ್ 10 rupees ಇಟ್ಟು ನಿಮ್ಗೆ ಕಂಟಿನ್ಯೂಸ್ ಲಾಸ್ ಆಗುತ್ತೆ. ಆದ್ಮೇಲೆ ನೀವು ಎಷ್ಟು ಫಿಕ್ಸ್ ಮಾಡೋದು ಸೇಲ್ಸ್ ಪ್ರೈಸ್ ಒಂದು ಪ್ರಾಡಕ್ಟಿಗೆ? ಸ್ವಲ್ಪ ಪೋರ್ಷನ್ ಕಮ್ಮಿ ಮಾಡ್ತೀರಿ. ದಟ್ ಈಸ್ ಅ ಪಾಲಿಸಿ ರೈಟ್. ಮೊದಲು ಏನು ಪಾಲಿಸಿ ಕಂಟಿನ್ಯೂ ಮಾಡೋದು ಬಂದ್ರೆ ನಾವು ಒಂದು ಪ್ರಾಡಕ್ಟಿಗೆ 10 rupees ಫಿಕ್ಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಪಾಲಿಸಿ ಇಟ್ಕೊಂಡು ಬಂದಿರಿ. ಈಗ ನಿಮ್ಗೆ ಅದರಿಂದ ಲಾಸ್ ಆಗೋದಿಲ್ಲ. ನಿಮ್ಮ ಕಾಸ್ಟ್ ಶೀಟಿಂದ ಗೊತ್ತಾಯ್ತು ಈಗ ಇಷ್ಟು ಅಮೌಂಟ್ ಆಫ್ ರಾ ಮೆಟೀರಿಯಲ್ ತಗೊಂಡ್ರೆ ಇಷ್ಟ ಇದ್ರೆ ನಮ್ಗೆ ಕಮ್ಮಿ ಲಾಸ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಆ ಪಾಲಿಸಿನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತೀರಿ. ಇಟ್ ಈಸ್ ಯೂಸ್ಫುಲ್ ಟು ದ ಮ್ಯಾನೇಜ್ಮೆಂಟ್ ರೈಟ್. ಯೂಸ್ಫುಲ್ ಆಯ್ತಾ ಇಲ್ರಿ ಕಾಸ್ಟ್ ಶೀಟ್? ಇದು ಪಾಯಿಂಟ್ ಅರ್ಥ ಆಯ್ತ್ರಿ? ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ? ಎಷ್ಟು ಜನಕ್ಕೆ ಅರ್ಥ ಆಗಲಿಲ್ಲ? ನಿಮ್ಗೆ ಅರ್ಥ ಆಗಿಲ್ಲ, ಮತ್ತರಿಗೆ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ. ಈ ಸೈಡ್ ಎಲ್ಲರಿಗೂ ಅರ್ಥ ಆಗೈತಿ ಗರ್ಲ್ಸ್? ಫ್ರಾಂಕಾಗಿ ಹೇಳ್ರಿ, ಅರ್ಥ ಆಗೈತೆ ಇಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗಾರ ಆಗ್ಯದಂದ್ರಿ, ಫಸ್ಟ್ ಆಗಿಲ್ಲ ಅಂದ್ರೆ ಈಗ ಆಗ್ಯದಂತ ನಿಮ್ಗಾರ ಕನ್ಫರ್ಮ್ ಅದ್ರೆ ನಿಮ್ಗೆ ಅರ್ಥ ಆಗ್ಯದ ಆಗಿಲ್ಲ ಇಲ್ಲ. ಬಾಯ್ಸ್ ಅಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ? ಯಾರಿಗೆ ಅರ್ಥ ಆಗಿಲ್ಲ? ಹುಡುಗರು ಎಲ್ಲರಿಗೂ ಅರ್ಥ ಆಗೈತಿ? ಹುಡುಗರು ಬಾಯ್ಸ್ ಅಲ್ಲಿ ಯಾರಿಗೂ ಅರ್ಥ ಆಗಿಲ್ಲ. ನಿಮ್ದು ಇದು ಒಂದು ಡಸ್ಟರ್ ಅಂತ ಅದಲ್ರಿ ನಿಮ್ದು. ಈಗ ಕಂಟಿನ್ಯೂ ಸ್ಕೂಲ್ಸ್ ಕಾಲೇಜಸ್ ಸ್ಟಾರ್ಟಿಂಗ್, ಈಗ ಕಂಟಿನ್ಯೂ ರೆಗ್ಯುಲರ್ ಆಗಿ ಸ್ಕೂಲ್ ಕಾಲೇಜ್ ನಡೆದ್ರೆ ನಿಮ್ ಡಸ್ಟರ್ ಯೂಸ್ ಆಗ್ತಾವ. ಈಗ ಲಾಕ್ಡೌನ್ ಆಯ್ತು, ಸಡನ್ ಲಾಕ್ಡೌನ್ ಆಯ್ತು, ಎಜುಕೇಶನ್ ಮೇಲೆ ಜಾಸ್ತಿ ಇಫೆಕ್ಟ್ ಆಯ್ತು. ಎಲ್ಲ ಕಾಲೇಜಸ್ ಬಂದಾದ್ರು ಆನ್ಲೈನ್ ಕ್ಲಾಸ್ ತಗೊಳಕತ್ತು. ಈಗ ಆನ್ಲೈನ್ ಕ್ಲಾಸ್ ತಗೋಬೇಕಾದ್ರೆ ಅವ್ರು ಹೊಸದಾಗಿ ಡಸ್ಟರ್ ಚಾಪೀಸ್ ಆರ್ಡರ್ ಮಾಡ್ತಾರೆ ಸ್ಕೂಲ್ ಕಾಲೇಜ್ ಅವರು. ಆಫ್ಲೈನ್ ಕ್ಲಾಸ್ ತಗೊಂಡ್ರೆ ಹೌದು, ಹೊಸ ಡಸ್ಟರ್ ತಗೊಂಡಿದ್ದು ಹಿಂಗೆ ಇರ್ತೀರಿ. ಏನು ಆನ್ಲೈನ್ ಕ್ಲಾಸ್ ತಗೊಂಡು ರಬ್ ಮಾಡ್ತೀರಿ, ಮನ್ಯಾಗೂ ಆನ್ಲೈನ್ ಕ್ಲಾಸ್ ಎಲ್ಲಿ ರಬ್ ಮಾಡ್ತೀರಿ? ಏನು ಬಾಡಿ ರಬ್ ಮಾಡ್ತೀರಿ? ಮನೆಯೊಳಗೆ ಬೋರ್ಡ್ ಇಟ್ಕೊಂಡು ಬೋರ್ಡ್ ರಬ್ ಮಾಡ್ತೀರಿ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದನ್ನ ಯೂಸ್ ಮಾಡ್ತೀರಿ, ಥಿಯರಿ ಪ್ರಾಬ್ಲಮ್ಸ್ ಯೂಸ್ ಮಾಡ್ತೀರಿ ಡಸ್ಟರ್, ಆನ್ಲೈನ್ ಚಾಪೀಸ್ ಯೂಸ್ ಮಾಡ್ತೀರಿ. ಹೌದು, ಈಗ ಟೀಚರ್ಸ್ ಕಾಲೇಜ್ಗೆ ಬಂದು ನಿಮ್ಗೆ ಆನ್ಲೈನ್ ಕ್ಲಾಸ್ ಹೇಳ್ತಾರೆ ನೋಡ್ರಿ. ಮನ್ಯಾಗ ಆನ್ಲೈನ್ ಕ್ಲಾಸ್ ಹೇಳ್ತಿದ್ದ PPT ರೆಡಿ ಮಾಡ್ತೀರಿ, ಆನ್ಲೈನ್ ಕ್ಲಾಸ್ ಹೇಳ್ತೀರಿ. ಅಲ್ಲೆಲ್ಲಿ ನೀವು ಬೋರ್ಡ್ ಮೇಲೆ ರಬ್ ಮಾಡ್ತಿದ್ರಿ, ಮನ್ಯಾಗ ಡಸ್ಟರ್ ಅಲ್ಲಿ ಯೂಸ್ ಮಾಡ್ತಿದ್ರು. ಬಾರಿ ಈ ತರ ಬೋರ್ಡ್ ಯೂಸ್ ಮಾಡಿ ಮಾರ್ಕರ್ ಯೂಸ್ ಮಾಡಿ ಮಾಡ್ತಾರೆ. ಈ ತರ ಡಸ್ಟರ್ ಚಾಪೀಸ್ ಯೂಸ್ ಮಾಡ್ತಾರೆ ಆನ್ಲೈನ್ ಕ್ಲಾಸ್ನಾಗ. ಇದು ನೀವು ಪ್ರೊಡ್ಯೂಸ್ ಮಾಡಿರಿ. ಓಕೆ, ನೀವು ಈ ಬಲ್ಕ್ ಕ್ವಾಂಟಿಟಿ ಒಳಗೆ ಪ್ರೊಡ್ಯೂಸ್ ಮಾಡಿ ಇಟ್ಕೊಂಡಿರಿ. ಇವಾಗ ಮೊದಲೇ ನಿಮ್ಗೆ ಈ 2019 ನಿಮ್ಗೆ ಲಾಸ್ ಮ್ಯಾಗ ಅದ, ಮೇಬಿ ಒಂದು 10,000 ಲಾಸ್ ಆಗ್ಯದ ಅಂತ ಅನ್ಕೋರಿ. ಸೊ ಇವಾಗ ಈ ಟೈಮ್ ತನಕ ರಿಕವರ್ ಮಾಡ್ಬೇಕಂತ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ಇಟ್ಕೊಂಡಿರಿ ಗೂಡ್ಸ್, ಜಾಸ್ತಿ ಸೇಲ್ಸ್ ಮಾಡ್ಬೇಕಂತ. ಮೇಬಿ ಒಂದು 1000 ಪ್ರಾಡಕ್ಟ್ಸ್ ನಿಮ್ಗೆ ರೆಡಿ ಅದಾವೆ ಸದ್ಯ ಸೆಲ್ ಮಾಡೋದು. 1000 ಪ್ರಾಡಕ್ಟ್ಸ್ ರೆಡಿ ಅದಾವ. ಓಕೆ, ಒಂದು ಡಸ್ಟರ್ ಪ್ರೈಸ್ ಎಷ್ಟು ಅಂತ ಫಿಕ್ಸ್ ಮಾಡ್ಕೊಂಡಿರಿ? ಯಾವ್ದೊಂದು ಒಂದು ಪ್ರೈಸ್ ಹೇಳಿ. 30 ಇಂಟು 30 ಮಾಡಿ ಎಷ್ಟಾಯ್ತು? 3,000. ಯಾರಿಗೆ 3,000 ಅಟ್ಲೀಸ್ಟ್ ಕ್ಯಾಲ್ಕುಲೇಟರ್ ತಗೋರಿ ನಿಮ್ದು. 30,000 ಆಯ್ತಾ? ಇಷ್ಟು ನಿಮ್ಗೆ ಇನ್ಕಮ್ ಆಗ್ಬೇಕಾ? ಇನ್ಕಮ್ ಆಗಬೇಕು. ಲಾಕ್ಡೌನ್ ಯಾವಾಗ ಸ್ಟಾರ್ಟ್ ಆಯ್ತ್ರಿ? ಮಾರ್ಚ್ ಸ್ಟಾರ್ಟ್ ಆಯ್ತು. ನಿಮ್ ಇಯರ್ ಎಂಡ್ ಸ್ಟಾರ್ಟ್ ಆಗಿದೆ, ಬಿಸ್ನೆಸ್ ಇಯರ್ ಎಂಡ್ ಸ್ಟಾರ್ಟ್ ಆಗಿದೆ. ಯಾವಾಗ ಓಪನಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಬುಕ್ ಏಪ್ರಿಲ್ 1st ಇಲ್ಲಿ ಮಾರ್ಚ್ 2ನೇ ನಿಮ್ಗೆ ಲಾಕ್ಡೌನ್ ಆಯ್ತು. ಏಪ್ರಿಲ್ 1st ಇಂದ ನೀವು ಆರ್ ಗೋಯಿಂಗ್ ಟು ಸೆಲ್ ದಿಸ್ ಪ್ರಾಡಕ್ಟ್ಸ್. ಏಪ್ರಿಲ್ 1st ಇಂದ ಈ ಪ್ರಾಡಕ್ಟ್ ಸೆಲ್ ಮಾಡ್ಬೇಕಂತ ಮಾಡಿದ್ವಿ. ಯೂಶುವಲಿ ಡಸ್ಟರ್ಸ್ ಮತ್ತು ಚಾಪೀಸ್ ಯಾವಾಗ ಜಾಸ್ತಿ ಸೆಲ್ ಆಗ್ತಾವೆ? ಜೂನ್ ಮತ್ತು ಜುಲೈ, ರೈಟ್? ಜೂನ್ ಮತ್ತು ಜುಲೈ ಎಲ್ಲ ಜಾಸ್ತಿ ಸೇಲ್ ಆಗ್ತಾವ. ಬಟ್ ಈ ಸರಿ ಜೂನ್ ಜುಲೈ ಲಾಕ್ಡೌನ್ ಇತ್ತ, ಎಲ್ಲರೂ ಆಲ್ಮೋಸ್ಟ್ ಆನ್ಲೈನ್ ಕ್ಲಾಸ್ ಮನೆಯಾಗೆ ಇದ್ರು. ಆಗಸ್ಟ್ ಇಂದ ನಿಮ್ಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಆಗಸ್ಟ್ ಇಂದ. ಜೂನ್ ಜುಲೈನಾಗ ಎಲ್ಲರೂ ಮನೆಯಾಗಿದ್ರು. ಸ್ಟಾರ್ಟ್ ಡಿಸ್ಕಸಿಂಗ್. ಜೂನ್ ಜುಲೈನಾಗ ಆಲ್ಮೋಸ್ಟ್ ಎಲ್ಲ ಹುಡುಗರು ಮನೆಯಾಗಿದ್ರು. ಹಾಸ್ಪಿಟಲ್ ಡಿಗ್ರಿ PG ವರ್ಗು ಮನೆಯಾಗೆ ಇರ್ತೀರಿ. ಅವಾಗ ಅಲ್ಲಿ ಜೂನ್ ಜುಲೈನಾಗ ನೀವು ಡೆಸ್ಟರ್ನ ಸೆಲ್ ಮಾಡಕ್ ಆಯ್ತು.
ಹೆಂಗ್ ಸರ್ ಮಾಡ್ತೀವಿ ರೈಟ್ ನಿಮ್ ಸರ್ ಮಾಡೋದಂದ್ರೂ ಆಗಿಲ್ಲ 1000 ಯೂನಿಟ್ಸ್ ನಿಮ್ದು ಅದೇ ರೀತಿ ಕೊಡ್ತಾ ಸರ್ವೆ ಮಾಡಿದ್ರೆ 1000 ಯೂನಿಟ್ಸ್ ಲಾಸ್ ಅಲ್ಲಿ 30,000 ಲಾಸ್ ಅಲ್ಲಿ ನಿಮಗೆ ಆಫ್ಟರ್ ಲಾಕ್ಡೌನ್ ಮುಗಿದ್ಮೇಲೆ ಈಗ ಒಂದೊಂದು ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗ್ಯಾವ ಈಗ ಈ ರಸ್ತೆಸ್ ಯೂಸ್ ಮಾಡಾಕ ಈಗೂ ನೀವು 30 ರೂಪಾಯಿ ಇರ್ತಿರೋ ಕಾಸ್ಟ್ ಅದು ಕಮ್ಮಿ ಮಾಡ್ತೀರಿ ಜಾಸ್ತಿ ಮಾಡ್ತೀರಿ ತಗೋಲ್ಲ ಈಗ ಜಸ್ಟ್ ಬರೋ ಫೈನಲ್ ಇಯರ್ ರಸ್ತೆ ಸ್ಟಾರ್ಟ್ ಆಗಿದೆ ಬರೀ ಒಂದು ಕ್ಲಾಸ್ ಸಂಬಂಧ 1,000 ಡಿಸ್ಕೌಂಟ್ ತಗೋತಾರಿ ಆಲ್ಮೋಸ್ಟ್ ಅನ್ಕೊಳ್ಳಿ ಒಂದು 10 ಕಾಲೇಜ್ ಅದಾವ ತಿಳ್ಕೊಳ್ಳಿ 10 ಕಾಲೇಜ್ಗಳು ನಿಮ್ಗೆ ಭಾಳ ಎಷ್ಟು ಡಿಸ್ಕೌಂಟ್ ತಗೋಬೋದು 100 ಡಿಸ್ಕೌಂಟ್ ಸೆಲ್ ಆಗ್ಬೋದು ನಿಮ್ದು ಭಾಳ 200 ಅಂತ ಇಟ್ಕೊಳ್ಳಿ 200 ಡಿಸ್ಕೌಂಟ್ ಸೆಲ್ ಮಾಡ್ತೀವಿ ನೀವು ಎಷ್ಟು 800 ಡಿಸ್ಕೌಂಟ್ ಇರ್ತಾವೆ ನಿಮ್ಮ ಹತ್ರನೇ 200 30 ರೂಪೀಸ್ ಅಂತಾನೆ ತಿಳ್ಕೊಳ್ಳಿ ಎಷ್ಟಾಯ್ತು ನಿಮ್ದು ಇನ್ಕಮ್ 6,000 ಈಗ ನಿಮ್ಗೆ ಲಾಸ್ ಆಫ್ ಪ್ರಾಫಿಟ್ ಲಾಸ್ ಅಲ್ಲ ಇದರಲ್ಲಿ ಕಾಸ್ಟ್ ಕಮ್ಮಿ ಮಾಡ್ರಿ ಕಾಸ್ಟ್ ಕಮ್ಮಿ ಮಾಡ್ರಿ ಜಸ್ಟ್ 20 ಇರ್ಲಿ ಹಾ 20 ಇರ್ಲಿ ಸಾಕು 20 ಇರ್ತೀರಾ ಇಮಿಡಿಯೇಟ್ ಏನಾಗುತ್ತೆ ಇಲ್ಲಿ ನೀವು ಕಾಸ್ಟ್ ಪ್ರೈಸ್ 30 ರೂಪೀಸ್ ಅಷ್ಟೇ ಇಟ್ಟಿದ್ರೆ 200 ಕಾಲೇಜ್ ಅಷ್ಟೇ ಬಂದು ನಿಮ್ಗೆ ತಗೊಳಕ ಇನ್ ಕೇಸ್ ಇದನ್ನ 10 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ 20 ಅಂತ ಇಟ್ಕೊಳ್ಳಿ ಮೇ ಬಿ 500 ಕಾಲೇಜಸ್ ಬರ್ಬೋದ ನಿಮ್ಗೆ ಪರ್ಚೇಸ್ ಮಾಡಕ ಕಾಸ್ಟ್ ಕಮ್ಮಿ ಮಾಡಿ ಒನ್ ಥಿಂಗ್ ಈಗ ಲಾಕ್ಡೌನ್ ಆದ್ರೆ ಎಲ್ಲ ಕಾಲೇಜಸ್ ಸ್ಟ್ರಕ್ ಆಗಿದ್ವ ಫೀಸ್ ಅಂತೂ ಕರೆಕ್ಟ್ ಆಗಿರಲ್ಲ ನಮ್ಗೆ ಎಷ್ಟು ಕಾಲೇಜ್ ಎಲ್ಲಿ ಕಮ್ಮಿ ಏನಾಗ್ತೀನಿ ಅಲ್ಲಿ ತಗೊಂಡ್ಬರ್ತಾರೆ ಡೆಸ್ಕ್ರಿಪ್ಷನ್ ಫೀಸ್ ತಗೊಂಡ್ಬರ್ತಾರೆ ಏನ್ರಿ ನೀವೆಲ್ಲ ಕಾಸ್ಟ್ ಕಮ್ಮಿ ಮಾಡ್ಕೊಳ್ಳಿ 30 ಇದನ್ನ 20 ಮಾಡಿ 200 ಕಾಲೇಜ್ ಬಂದು 500 ಬರ್ಬೋದು ಇಲ್ಲ 800 ಬರ್ಬೋದು ಬರ್ತಿಲ್ರಿ 800 ಅನ್ಕೊಳ್ಳಿ ಎಷ್ಟಾಯ್ತು ಪ್ರಾಫಿಟ್ ಆಗುತ್ತೆ ವೇಟ್ ಮಾಡಿ ಒಮ್ಮೆ ಲಾಸ್ಟಿಗೆ ಹೋಗ್ಬೇಡ್ರಿ 16 ಮಿನಿಮಮ್ 16% ಅದು ಅರ್ನ್ ಮಾಡಿದ್ರಿ 1 ಮಂತ್ ಅಲ್ಲಿ ಅಂತ ಅನ್ಕೊಳ್ಳಿ ನಿಮ್ಗೆ 1 ಇಯರ್ ಅಂದ್ರೆ ಏಪ್ರಿಲಿಂದ ಅಪ್ ಟು ಮಾರ್ಚ್ ವರೆಗೂ ನೀವು 1000 ಯೂನಿಟ್ಸ್ ಸೆಲ್ ಮಾಡ್ಬೋದು ಬಟ್ ಜಾಸ್ತಿ ಸೆಲ್ ಆಗೋದಾಗ ಬೆಸ್ಟ್ ಅಂತ ಜೂನ್ ಜುಲೈನ ಮಾತ್ರ ಜಾಸ್ತಿ ಸೆಲ್ ಆಗ್ತಾವ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಜಾಸ್ತಿ ಸೇಲ್ ಮಾಡೋವಾಗ ಜೂನ್ ಜುಲೈನಾಗ ಅಷ್ಟೇ ಈಗ ಸಡನ್ ಆಗಿ ಒಮ್ಮೆ ಕಾಲೇಜ್ ಸ್ಟಾರ್ಟ್ ಆಯ್ತು ನೀವು ಕಾಸ್ಟ್ ಪ್ರೈಸ್ ಕಮ್ಮಿ ಮಾಡ್ಕೊಂಡ್ರಿ ಸೊ 800 ಕಾಲೇಜಸ್ ಬಂದ್ರು ಈ 800 ಕಾಲೇಜಿಂದ ಎಷ್ಟು ರಿಕವರ್ ಮಾಡ್ಕೊಂಡ್ರಿ ನೀವು ಅಮೌಂಟ್ 16,000 ವರೆಗೂ ರಿಕವರ್ ಮಾಡ್ಕೊಂಡ್ರಿ ಸೊ 1 ಲೆವೆಲ್ ವರೆಗೂ ನೀವು ಗೂಡ್ಸ್ನ ಸೆಲ್ ಮಾಡಿರಿ ಆಮೇಲೆ ಬೇಕಾದ್ರೆ ನೀವು ಪಾಲಿಸೀಸ್ ಚೇಂಜ್ ಮಾಡ್ಕೊಳ್ಳಿ ಪಾಲಿಸಿ ಉಳಿದಿನ 200 ಕಾಲೇಜಸ್ ಬರ್ತಾವ ಅನ್ಕೊಳ್ಳಿ 200 ಕಾಲೇಜಿಗೆ ಎಷ್ಟು ಹಾಕ್ತೀರಿ ಅಮೌಂಟ್ 40 ಅಂತ ಹಾಕೊಳ್ಳಿ ಎಷ್ಟಾಯ್ತು 8,000 ಬಂತ ಮತ್ತೆ ಎಕ್ಸ್ಟ್ರಾ 8,000 ಪ್ರಾಫಿಟ್ ಬಂತ ನಿಮ್ಗೆ ಬಂತಿಲ್ರಿ ಎಕ್ಸ್ಟ್ರಾ ಮತ್ತೆ ಅಮೌಂಟ್ ಇಲ್ಲಿ ಎಕ್ಸ್ಟ್ರಾ 10 ರೂಪೀಸ್ ನೀವು ರಿಕವರ್ ಮಾಡ್ಕೊಂಡು 10 ರೂಪೀಸ್ನ ಇಲ್ಲಿ ಈ ರೀತಿ ಪಾಲಿಸಿ ಸಿ ನಮ್ಮ ಡಿಪ್ರೆಷನ್ ಫೀಲ್ಡ್ಸ್ ಅಲ್ಲಿ ಲೀವ್ ಫೀಲ್ಡ್ ಅಲ್ಲಿ ನಾವು ಪ್ರಾಫಿಟ್ ಬಗ್ಗೆ ಥಿಂಕ್ ಮಾಡಬಾರ್ದು ನಮ್ದು ಎಷ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರ್ತಾರೆ ಎಷ್ಟು ಎಕ್ಸ್ಪೆನ್ಸ್ ಇನ್ಕಮ್ ಮಾಡಿರ್ತೀವಿ ಅಷ್ಟು ವಾಪಸ್ ಬಂದ್ರೆ ಸಾಕು ಅನ್ನೋ ಲೆವೆಲ್ಗೆ ಇರ್ಬೇಕ್ರಿ ನಿಮ್ದು ಪ್ರಾಬ್ಲಮ್ ಇದೆ ನಿಮ್ ಕಾನ್ಸೆಪ್ಟ್ ಅರ್ಥ ಆಗತ್ತೆ ನಿಮ್ ಕಾನ್ಸೆಪ್ಟ್ ಅರ್ಥ ಆಗತ್ತೆ ಏನೇನು ಅರ್ಥ ಆಗ್ತದೆ ನಿಮ್ಗೆ ಏನೇನು ಅರ್ಥ ಆಯ್ತು ನಿಮ್ಗೆ ಏನ್ ಅರ್ಥ ಆಯ್ತು ನಿಮ್ಗೆ ಏನರ್ಥ ನಾ ಫಸ್ಟ್ ಏನಂದ್ರೆ ನಿಮ್ದು ಪಾಲಿಸಿ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದೆ ಕಾಸ್ಟ್ ಶೀಟ್ ಇಂದ ನಿಮ್ ಪ್ರಕಾರ ಏನು ಇಲ್ಲಿ 30,000 ನಾ ಹೇಳ್ತೀನಿ ಸರ್ ನಿಮ್ದು ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ನಿಮ್ದು 30,000 ಸೊ ನಾವು 30,000 ಜಾಸ್ತಿ ನಾವು ಪ್ರಾಫಿಟ್ ಆಗ್ಬೇಕು ಬಟ್ ನಾವು ಪ್ರೈಸ್ ಚೇಂಜ್ ಮಾಡಿದ್ರೆ ಯಾಕೆ ನಮ್ಗೆ ಪ್ರಾಫಿಟ್ ಆಗೋಲ್ತು ಲಾಸ್ನಿಗೆ ಬರೋದ ನಿಮ್ ಪಾಯಿಂಟ್ ಹೌದೇ ಇಲ್ಲ ಬಟ್ ನಾ ಇಲ್ಲಿ ಏನ್ ಹೇಳ್ತೀನಿ ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ರಿಕವರ್ ಆದ್ರೆ ಸಾಕು ಇಲ್ಲಿ ನಿಮ್ ಡಿಸ್ಕಷನ್ ಫೀಲ್ಡ್ ಅದ ನೀವು ಲಾಕ್ಡೌನ್ ಯಾವ ಕಂಪ್ನಿ ಪ್ರಾಫಿಟ್ ಆಗದ ಹೇಳಿ ನಾನು ಯಾವ್ದಾರ ಒಂದು ಕಂಪ್ನಿ ಪ್ರಾಫಿಟ್ ಆಗದ ಅಂತ ಹೇಳಿ ನಾನು ನಿಮ್ ಪಾಯಿಂಟ್ ಶೇರ್ ಮಾಡ್ಕೊಡ್ತೀನಿ ಯಾವ್ದು ಒಂದು ಕಂಪ್ನಿ ಹೇಳ್ತೀನಿ ಯಾವ್ದಾರ ಒಂದು ಇಂಡಸ್ಟ್ರಿ ಹೇಳಿ ಒಂದು ಸೆಕ್ಟರ್ ಹೇಳಿ ಲೈಫ್ ಆಫ್ ಸೈನ್ಸ್ ಲಾಸ್ನಾಗ ಅದು ಒಂದೇ ಲೈಫ್ ಬಾಯ್ ನಾವು ಎಷ್ಟು ಪ್ರಾಡಕ್ಟ್ಸ್
ಯಾವುದು ವರ್ಕ್ ಆಗೋದಿಲ್ಲ, ಬರೋ ಸ್ಯಾನಿಟೈಸರ್ ಒಂದೇ. ಬಟ್ ಆ ಪ್ರೊಡಕ್ಷನ್ ಮಾಡೋದು ಸೋಪು ಪ್ರೊಡ್ಯೂಸ್ ಮಾಡ್ತಾರ, ಹ್ಯಾಂಡ್ ವಾಶ್ ಪ್ರೊಡ್ಯೂಸ್ ಮಾಡ್ತಾರ. ಡ್ರಗ್ಸ್ ಅವ್ರು ಯಾವತ್ತು ಪ್ರಾಫಿಟ್ ಮೋಟಿವ್ ಮಾಡಲ್ಲ. ಡ್ರಗ್ಸ್ ನೀವು ಬೇಡ, ನೀವು ಅಕಸ್ಮಾತ್ ಪ್ರೈಸ್ ಹೆಚ್ಚಳ ಮಾಡಿ ಕಮ್ಮಿ ಮಾಡಿ ನಿಮ್ಗೆ ಬೇಕಾದ್ರೆ ನೀವು ತಗೊಳ್ಳೇಬೇಕು. ನೀವು 100 ರೂಪಾಯಿ ಇರಲಿ 10 ರೂಪಾಯಿ ಇರಲಿ ಅದನ್ನು ತಗೊಳ್ಳೇಬೇಕು. ಅದ ಬಾರ್ಗೇನಿಂಗ್ ಮಾಡಕ್ ಬರಲ್ಲ. ಇಲ್ಲಿ ಬಾರ್ಗೇನಿಂಗ್ ಮಾಡ್ದಂಗ ಇಲ್ಲಿ ಈ ತರ ಡಿಪ್ರೆಷನ್ ಪೀರಿಯಡ್ನಾಗ ನಾನು ಜಸ್ಟ್ ನಮ್ಮ ಕೊಟ್ಟಿದ್ದು ಕಾಸ್ಟ್ ರಿಕವರ್ ಸಾಕು. ಆ ರೀತಿ ನೀವು ಪಾಲಿಸೀಸ್ ನ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನಿಮ್ ಲಾಸ್ ಸಂಬಂಧಪಡಲ್ಲ, ಪ್ರಾಫಿಟ್ ಸಂಬಂಧಪಡಲ್ಲ. ನೀವು ಯಾವ ರೀತಿ ಪಾಲಿಸೀಸ್ ನ ಚೇಂಜ್ ಮಾಡ್ಕೋಬಹುದು ಅದಷ್ಟೇ ಹೇಳಕತ್ತೀನಿ. selling price, fixing the selling price for each product, that is the policy of a company. ಆ selling price ನಿಮ್ಗೆ ಹೆಂಗ್ ಬೇಕು ಹಂಗೆ ಚೇಂಜ್ ಮಾಡ್ಕೋಬಹುದು. ಅದನ್ನ ಪಾಯಿಂಟ್ ಹೇಳಕತ್ತಿದ್ದು. ಪ್ರೈಸ್ ಕಮ್ಮಿ ಮಾಡ್ಕೊಂಡ್ರೆ ಲಾಸ್ ಆಯ್ತ್ರಿ, ಎದಕ್ಕೆ ಪ್ರಾಫಿಟ್ ಆಗಿಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ತಿದ್ರೆ ಅವಾಗ ಗೊತ್ತಾಗ. ನೀವು ಎದಕ್ಕೆ ನಮ್ಮ ಕಾಸ್ಟ್ ಇಲ್ಲ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವಾಗ ಗೊತ್ತಾಗತ್ತೆ. ಪ್ರೈಸ್ ಕಮ್ಮಿ ಮಾಡ್ಕೊಂಡು ನಮ್ಗೆ ಎದಕ್ಕೆ ಲಾಸ್ ಆಗುತ್ತೆ. ಅವಾಗ ಹೇಳ್ತೀನಿ ನಾವು ಎಷ್ಟು ಹಾಕಿದ್ರೆ ಸ್ವಲ್ಪ ವಾಪಸ್ ಬಂದು ಸಾಕು ಮೇಡಮ್ ಮತ್ತೆ ಕರಿಬೇಕು ಪ್ರಾಫಿಟ್ ಆಗ್ತದೆ. ಅರ್ಥ ಆಯ್ತು ಇದು ಪಾಯಿಂಟ್. ಈಗ ಈ ಪಾಯಿಂಟ್ ಈಗ ಅರ್ಥ ಆಯ್ತು. ಪಾಲಿಸೀಸ್ ಹಂಗೆ ಚೇಂಜ್ ಮಾಡ್ಕೋಬೇಕಂತ. ಮೈಂಟೈನ್ ಬ್ಯಾಲೆನ್ಸ್ ಪಾಲಿಸೀಸ್ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು. ಓಕೆ, ಡೈರೆಕ್ಟ್ I will go to the disadvantage of the cost of money. ಸಾಕ್ರಿ ಅಡ್ವಾಂಟೇಜಸ್ ಮುಗಿಸ್ಬಿಡಿ. ಪ್ಲೀಸ್ ರಿವಿಷನ್ ಎಲ್ಲ ಸ್ಟಾಪ್ ಮಾಡಿದ್ರಿ. ಹಾ ಮತ್ತೆ ಮಾತಾಡೋದ್ರಿ ಇನ್ ಬಿಟ್ವೀನ್ ಎದಕ್ಕೆ ಕಮ್ಮಿ ಮಾಡ್ತೀರಿ ಕ್ಲಾಸ್ನಾಗ. ನೀವಂತೂ ಮಿಸ್ಬಿಹೇವ್ ಮಾಡೋದು ಬಿಡಲ್ಲ. ಡೈರೆಕ್ಟ್ ನಾನು ನಾಳೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಮೆಟೀರಿಯಲ್ ಕಾಸ್ಟಿಗೆ ಹೋಗಿ ಕಾಸ್ಟ್ ಶೀಟ್ ಅಲ್ಲಿ ಹೋಗಿ ಕೊಟೇಶನ್ ಅಲ್ಲಿ ಹೋಗಿ ಮೆಟೀರಿಯಲ್ ಕಾಸ್ಟ್ ಸ್ಟಾರ್ಟ್ ಮಾಡಿರಿ. ಇಲ್ಲ ಅದೇ ಸ್ಟಾರ್ಟ್ ಮಾಡಿ ಬೆಟರ್. ಯಾಕಂದ್ರೆ ನೀವು ಮಿಸ್ಬಿಹೇವ್ ಮಾಡೋದು ಸ್ಟಾಪ್ ಮಾಡಲ್ಲ. ನಿಮ್ಗೆ ಏನು ಪಾಯಿಂಟ್ ಹೇಳ್ತೀನಿ ಅದರ ಅರ್ಥ ಆಗತ್ತಿದ್ದಿಲ್ಲ ನಿಮ್ಮ ಸೈಡ್. ನೀವು ಪಾಲಿಸೀಸ್ ಹೆಂಗೆ ಚೇಂಜ್ ಮಾಡ್ಕೋಬೇಕಂತ ಹೇಳ್ತೀನಿ. ನಿಮ್ಗೆ ಎದಕ್ಕೆ ಪ್ರಾಫಿಟ್ ಆಗಿಲ್ಲ, ಎದಕ್ಕೆ ಲಾಸ್ ಆಯ್ತು ಅಂತ ನಿಮ್ಗೆ ಹೇಳತ್ತಿದ್ದೆ ನಾನು. ಓಕೆ, ನಾನು ಒಪ್ಕೋತೀನಿ ಅಲ್ಲಿ ಪ್ರೈಸ್ ಚೇಂಜ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಬಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ರಿಕವರ್ ಆಯ್ತಿಲ್ಲ. ನಿಮ್ದು 30,000 ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಿರಿ, ಅದ್ರಲ್ಲಿ ಮಿನಿಮಮ್ 24,000 ಅದು ಬಂತ ಇಲ್ಲ ನಿಮ್ಗೆ ಅಮೌಂಟ್. 1 ವರ್ಷ ಅದು ಬೇಕಾದ್ರೆ ನಿಮ್ಗೆ ಜೂನ್ ಜುಲೈನಾಗ ಸೆಲ್ ಮಾಡಿರಿ. ಜೂನ್ ಜುಲೈನಾಗ 16,000 ಆಯ್ತಾ ನಿಮ್ಗೆ ಅರ್ನಿಂಗ್ಸು. ನೆಕ್ಸ್ಟ್ ಮಂತ್ ಯಾವುದು ಮೇ ಬಿ ಆಗಸ್ಟ್ ಮಂತ್ ತಗೊಳ್ಳಿ. ಆಗಸ್ಟ್ ಮಿನಿಮಮ್ ನೀವು ಎಷ್ಟು 8,000 ಆಡ್ ಮಾಡಿರಿ, 24,000 ಆಯ್ತಾ. ಇನ್ನು 6 ತಿಂಗಳ ಟೈಮ್ ಅದ ನಿಮ್ಗೆ. ಮೇ ಬಿ ಇನ್ ದ ಮಂತ್ ಆಫ್ ಮಂತ್ ಜನವರಿ ಸ್ಕೂಲ್ ರೀಓಪನ್ ಆಗ್ಬೋದಾ, ಮತ್ತೆ ಡಿಸ್ಕೌಂಟ್ ಆಗ್ಬೋದಾ, ಆಗ್ತದಿಲ್ಲ. ಅಲ್ಲೊಂದು 4,000 ಆಡ್ ಮಾಡ್ತೀವಿ. ಕಾಸ್ಟ್ ಹೆಚ್ಚಿಗಾದ ಮಾಡಿ ಕಮ್ಮಿ ಮಾಡಿ ಮತ್ತೆ 4,000 ಆಡ್ ಮಾಡ್ಬೋದಾ ನಾವು ಮಾಡ್ತೀವಿ. 6 ತಿಂಗಳ ಟೈಮ್ ಅದಲ್ಲಿ ಒಂದು ವರ್ಷ ತನಕ ನೀವು ಸೆಲ್ ಮಾಡಿ ಡಸ್ಟಲ್ಲ. ಅದೇ 100,000 ಡಸ್ಟ್ನ ನಾನು 1 ವರ್ಷ ತನಕ ಸೆಲ್ ಮಾಡ್ರಿ. ನಿಮ್ಗೆ ಬೇಡ ಅಂತಾರೆ ಒಂದೇ ತಿಂಗಳ ವರ್ಷ ಸೆಲ್ ಮಾಡಿ ಅಂತ ಹೇಳಿ ನಿಮ್ಗೆ ಈಗಲ್ಲ. ಮತ್ತೆ ನೆಕ್ಸ್ಟ್ ಮತ್ತೆ ಸೆಲ್ ಮಾಡಿ ಮತ್ತೊಂದು 4,000 ಆಡ್ ಮಾಡ್ತೀವಿ. ಎಷ್ಟಾಯ್ತು? ಎಷ್ಟಾಯ್ತು ಪ್ರಾಫಿಟ್ ನಿಮ್ಮ ಪ್ರಕಾರ ಬಂದ? ಆಯ್ತು ನಿಮ್ಗೆ ಪ್ರಾಫಿಟ್ ಏನು ಲಾಸ್ ಆಯ್ತು ನಿಮಗೆ? ಅಂತ ಸೆಲ್ ಮಾಡ್ಕೊಳ್ಳಿ. ಅದು ಇಲ್ಲಿ 60,000 ಕಮ್ಮಿ ಮಾಡ್ಕೊಳ್ಳಿ. ನಾ ಫಸ್ಟಿಗೆ 800 ಎಷ್ಟು ಎಸ್ಟಿಮೇಟ್ ಸೆಲ್ ಮಾಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಎಸ್ಟಿಮೇಟ್ ಸೆಲ್ ಮಾಡಿದ್ವಿ 1000 ಯೂನಿಟ್ಸ್ ಇದ್ವಾ. ಫಸ್ಟಿಗೆ ಎಷ್ಟು ಸೆಲ್ ಮಾಡ್ಕೊಂಡ್ರಿ? 800 ಕಾಲೇಜಸ್ 200 ಎಷ್ಟು ಪೀಪಲ್. 800 ಕಾಲೇಜ್ ಇದು ಯೂನಿಟ್ಸ್ ಅಲ್ಲ. ಇಲ್ಲಿ 200 ಹೋದ್ರು ಅಂತ ಅನ್ಕೋರಿ. ಈಗ ನಿಮ್ಗೆ 16,000 ಬಂತು. ಇದು ಅಮೌಂಟ್ ಇದು ಇನ್ನು ಎಷ್ಟು ಅದಾವ ನಿಮ್ಮ ಯೂನಿಟ್ಸ್? ಇನ್ನು 800 ಯೂನಿಟ್ಸ್ ಅದಾವು. ಅದಾವಿಲ್ಲ ಮತ್ತೆ 800 ಎಷ್ಟು 16,000 ಕಾಸ್ಟ್ ಆಫ್ ಸೇಲ್ಸ್ 16,000. 800 ಕಾಲೇಜಸ್ 200 ಅಷ್ಟನ್ನ ತಗೋತಾರೆ. ಎಷ್ಟಾಯ್ತು ನಿಮ್ಮ ಕಾಸ್ಟ್? ಎಷ್ಟು ಬಂತು ನಿಮ್ಮ ಅಮೌಂಟ್? 16,000 ನಿಮ್ಗೆ ಬಂದಿದ್ದ ಅಮೌಂಟ್ ನಿಮ್ಗೆ ಇನ್ಕಮ್ ಇದು. ಅರ್ಥ ಆಯ್ತ್ರಿ? ಇದು ಕಾಲೇಜ್, ಇದು ಯೂನಿಟ್ಸ್. ಈ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ನಿಮ್ಗೆ? 1000 ಡಸ್ಟರ್ಸ್ನಾಗ 200 ಡಸ್ಟರ್ಸ್ನ 800 ಕಾಲೇಜ್ ತಗೋತಾವ.
ನೀವು ಆ ಕಡೆ 20 rupees ಗೆ ಒಂದು ರೆಸ್ಟೋರೆಂಟ್ ಹೇಳ್ತಿಲ್ಲ 800 into 20 ಮಾಡಿದಾಗ ಎಷ್ಟು 16,000 ಬಂತು. 60,000 ಆಗಿದೆ. but ಈಗ 200 ಯೂನಿಟ್ 3 ನಾನು ಸೆಲ್ ಮಾಡ್ತೀನಿ ಯೂನಿಟ್ಸ್ ಹೇಳ್ತಿರೋದು ಅಸ್ಯೂಮ್ಷನ್ ಹೇಳತ್ತೀನಿ. ಈ 800 ಕಾಲೇಜಸ್ ನಿಮ್ಮ 200 ಅಸ್ಟರ್ಸ್ ನ ತಗೋತಾರಂತ ಅಸ್ಯೂಮ್ ಮಾಡ್ಕೊಳ್ಳಿ. ಎಷ್ಟಾದ್ರೂ ಪ್ರೈಸ್ ಇಟ್ಕೊಳ್ಳಿ. ನಿಮ್ ಪ್ರೈಸ್ ಪ್ರಕಾರ ಹೋಗ್ಬೇಕಾದ್ರೆ 20 ಅಂತ ಇಟ್ಕೊಂಡ 800 ಕಾಲೇಜಸ್ 20 rupees ಅಲ್ಲಿ ಸೆಲ್ ಮಾಡಿದ್ವಿ. ಒಂದು ಅಸ್ಟರ್ ನ 800 ಕಾಲೇಜಸ್ 20 rupees ಅಲ್ಲಿ ಸೆಲ್ ಮಾಡಿದ್ವಿ. ಓಕೆ, ಎಷ್ಟು ಯೂನಿಟ್ಸ್ ಸೆಲ್ ಮಾಡ್ತೀವಿ ನೀವೇ ಹೇಳಿ. ಯೂನಿಟ್ಸ್ 20 rupees ಇಂಟು ಎಷ್ಟು ಯೂನಿಟ್ಸ್ ಸೆಲ್ ಮಾಡ್ತೀವಿ ನೀವೇ ಹೇಳಿ. 1000 ಯೂನಿಟ್ಸ್ ನೀವೇ ಡಿವೈಡ್ ಮಾಡ್ಕೊಂಡು 1000 ಯೂನಿಟ್ಸ್ ನ ಜೂನ್ ಜುಲೈನಲ್ಲಿ ಯಾವ ಕಾಲೇಜ್ ಅಂತೂ ಓಪನ್ ಆಗಿಲ್ಲ. ಓಕೆ, ಯಾವ ಕಾಲೇಜ್ ರೆಡಿ ಇಲ್ಲ ನಿಮ್ ತೊಳಕ. ಹಾರ್ಡ್ಲಿ 4 to 5 100 or 200 ಕಾಲೇಜ್ ಅಷ್ಟೇ. ನಾ ಇಲ್ಲಿ 800 ಕಾಲೇಜ್ ಅಂತ ತಗೊಂಡಿ ನಿಮ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಈ 800 ಕಾಲೇಜಸ್ ಬಂದಾಗ 20 rupees ಆಲ್ಮೋಸ್ಟ್ ಎಷ್ಟು ಸೆಲ್ ಮಾಡ್ತೀವಿ 800 ಎಷ್ಟು ಸೆಲ್ ಮಾಡ್ತೀವಿ ಪಕ್ಕ 800 ಎಷ್ಟು ಸೆಲ್ ಮಾಡ್ತೀವಿ. ಇನ್ನು ಎಷ್ಟು ಯೂನಿಟ್ಸ್ ಉಳಿದು ನಮ್ಮ ಹತ್ರ 1000 ನಾಗ 200 ಉಳಿದ್ವಾ. ಮತ್ತೆ ಸೆಲ್ ಮಾಡ್ಬೋದು ನೀವು ಜೂನ್ ಜುಲೈ ಬಿಟ್ರೆ. ಸೆಪ್ಟೆಂಬರ್ ಕಾಲೇಜ್ ಸ್ಟಾರ್ಟ್ ಆಯ್ತು. ಇಲ್ಲಿ 16,000 ಅಂತ ಆಲ್ರೆಡಿ ನಿಮ್ಗೆ ಇನ್ಕಮ್ ಅದ. ಸೆಪ್ಟೆಂಬರ್ ಎಲ್ಲ ಕಾಲೇಜ್ಗೂ ರೆಸ್ಟರ್ ನೀಡ್ ಅದ. ಎಷ್ಟು ರುಪೀಸ್ 40 rupees ಸೆಲ್ ಮಾಡ್ತೀನಿ ಅನ್ಕೊಳ್ಳಿ. ಒಂದು ರೆಸ್ಟರ್ನ 40 rupees ಸೆಲ್ ಮಾಡ್ತೀನಿ. ಎಷ್ಟು ರೆಸ್ಟರ್ ಸೆಲ್ ಮಾಡ್ತೀರಿ? ಎಷ್ಟು ಸೆಲ್ ಮಾಡ್ತೀರಿ? ಎಷ್ಟು ಸೆಲ್ ಮಾಡ್ತೀರಿ? ಇಲ್ಲಿ 800 ಸೆಲ್ ಮಾಡಿರಿ. ನೀವು ಓದಿದ್ರೆ 200. ಈ 2 ರೆಸ್ಟರ್ ನೀವು ಒಂದು ವರ್ಷನ ಗೆದ್ಬೇಕು. ಮಾರ್ಕ್ ಸ್ಟಾಕ್ ತಕ್ಷಣ ಮೊದಲ ಲಾಸ್ನಾಗದ ರೌಂಡ್ ಅಡ್ರೆಸ್ ಸಿಗೋದು. ಈಗ ಇದಾಗೋದು ರಿಕವರ್ ಆಗೋದು. ಮತ್ತೆ ರೌಂಡ್ ಅಡ್ರೆಸ್ ಮತ್ತೆ ರಸ್ತೆ ಕೊಡೇಶನ್ ಮಾಡ್ತೀರಿ 100 ಎಷ್ಟಾಯ್ತು? 20,000 ಮಿನಿಮಮ್ 20,000 ಬಂತು ನಿಮ್ಗೆ. ಇನ್ನು ಎಷ್ಟು ಉಳಿದು ನಿಮ್ಗೆ? ಇದರಿಂದ ಅಪ್ರಾಕ್ಸಿಮೇಟ್ಲಿ ಇನ್ಕಮ್ ಅಟ್ಲೀಸ್ಟ್ 20,000 ಅವರು ಅರ್ನ್ ಮಾಡಿರಿ. ಅರ್ನ್ ಮಾಡಿದ್ರೆ ಇನ್ನು ಎಷ್ಟು? ಇನ್ನು 100 ಯೂನಿಟ್ಸ್ ಉಳಿದು. ಮತ್ತೆ ಜನವರಿ ಫೆಬ್ರವರಿ ಓಪನ್ ಆಯ್ತು ಸ್ಕೂಲ್ಸ್ ಕಾಲೇಜಸ್. ಮತ್ತೆ ಎಕ್ಸ್ಟ್ರಾ ನೀಡ್ ಬಂತು. ನೀವು ಇದ್ದಿದ್ದು 1000 ಎಲ್ಲ ಸೆಲ್ ಮಾಡಾಕ್ತೀರಿ. ಎಕ್ಸ್ಟ್ರಾ ಏನು ಪ್ರೊಡ್ಯೂಸ್ ಮಾಡಿಲ್ಲ. ಅದನ್ನ ಇದ್ದಿದ್ದ ಸ್ಟಾಕ್ ಖಾಲಿ ಆಗಬೇಕಾಗಿತ್ತು. ಇನ್ನು 100 ಸ್ಟಾಕ್ಸ್ ಅದಾವ. ಮ್ಯಾಕ್ಸಿಮಮ್ ಎಷ್ಟು 50 ಅಂತ ಇಟ್ಬೋದು. 50 ಬೇಡ 100 ಅಂತಾನೆ ತಗೋದು ನಿಮ್ಮ ಪ್ರಕಾರ. ನೀವು ಯಾಕೆ ನಿಮ್ಗೆ ಪ್ರಾಫಿಟ್ ಆಗಬೇಕಲ್ಲ. ಎಷ್ಟು 100 into 100 ಫಸ್ಟ್ 100 ಸೆಲ್ ಮಾಡ್ತೀರಾ ನಾ ಏನು ಸ್ವಲ್ಪ ಇಟ್ಕೊಳ್ತೀನಿ. ಎಷ್ಟಾಯ್ತು? 10,000 ಆಯ್ತಾ? ಆಡ್ ಮಾಡಿ 30,000 ಇನ್ವೆಸ್ಟ್ ಮಾಡಿದ್ರೆ 30,000 ವಾಪಸ್ ಬಂತು. ಈಕ್ವಲ್ ಆಯ್ತು, ಬ್ಯೂಟಿಫುಲ್ ಆಯ್ತು. ನೀವು ಪ್ರಾಫಿಟ್ ಬೇಕಾ 110 ಮಾಡಿ. ಅದನ್ನು ಜನರು ಫೆಬ್ರವರಿ ನೀವು ಅದನ್ನೇ ನೀವು ಎಷ್ಟು ಕೊಟ್ಟರು ಅವ್ರು ತಗೊಳ್ಳೇಬೇಕು. ಅಂದ್ರೆ ರೆಸ್ಟರ್ಸ್ ಎಲ್ಲ ಅವ್ರು ತಗೊಳ್ಬೇಕು. 110 ಲಕ್ಷ ತಗೋಬೇಕು, 2 ಲಕ್ಷ ತಗೊಳ್ಬೇಕು. 110 ಸೆಲ್ ಮಾಡಿ ಅಂತ ಅನ್ಕೊಂಡು ಎಷ್ಟಾಯ್ತು? ಎಷ್ಟಾಯ್ತು ಅಮೌಂಟ್? ಮತ್ತೊಂದು 1,000 ಎಕ್ಸ್ಟ್ರಾ ಬಂತು ನಿಮಗೆ ಪ್ರಾಫಿಟ್. ಇಲ್ಲಿ ಪಾಲಿಸಿ ಯಾವ ರೀತಿ ಚೇಂಜ್ ಮಾಡ್ಕೊಂಡು ಅಂತ ನೋಡಿ. ಫಸ್ಟ್ 20 rupees ಇತ್ತು ನಿಮ್ಮ ಸೆಲ್ಲಿಂಗ್ ಪ್ರೈಸ್. ಕಟ್ ಮಾಡಿ ಸೆಲ್ಲಿಂಗ್ ಪ್ರೈಸ್ ಇಷ್ಟು 20 rupees ಇತ್ತು. ನಿಮ್ಮ ಪ್ರಾಫಿಟ್ ಅರ್ನ್ ಮಾಡಬೇಕು. ನಿಮ್ಗೆ ಏನೋ ರಿಕಾರ್ಡ್ ಮಾಡ್ಕೋಬೇಕಾಗ್ತದೆ. 20 rupees ಇಂದ ಡೈರೆಕ್ಟ್ ನೀವು ಎಷ್ಟು ಶಿಫ್ಟ್ ಆದ್ರಿ? 40 rupees ಶಿಫ್ಟ್ ಆದ್ರಿ. ಮತ್ತೆ ಪಾಲಿಸಿ ಚೇಂಜ್ ಮಾಡ್ಕೊಂಡ್ರಿ. 40 rupees ಇಂದ ಮತ್ತೆ ಎಷ್ಟು ಚೇಂಜ್ ಮಾಡ್ಕೊಂಡ್ರಿ? 100 ತಂದಿಕೊಂಡ್ರಿ. ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ಕೊಂಡಿದ್ರಿ ನಿಮ್ಮ ಪಾಲಿಸೀಸ್ನ. ಫಸ್ಟ್ ಟೈಮ್ ಪಾಲಿಸಿ ಫಿಕ್ಸ್ ಮಾಡ್ಕೊಂಡಿರ್ತೀರಿ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 1 ಯೂನಿಟ್ಗೆ ನಾವು ಇಷ್ಟೇ ಪ್ರೈಸ್ ಕೊಡಬೇಕು, ಇಷ್ಟೇ ಪ್ರೈಸ್ ಕೋಟ್ ಮಾಡಬೇಕು. 1 ಯೂನಿಟ್ಗೆ ಸೆಲ್ಲಿಂಗ್ ಪ್ರೈಸ್ 10 ರೂಪಾಯಿ ಅಂತ ನಾವು ಫಿಕ್ಸ್ ಮಾಡಬೇಕು. ಈಗ ನೀವು ಬರ್ಕೊಂಡು ಇಟ್ಕೊಂಡಿರ್ತೀರಿ. ನಿಮ್ಮ ಮೈಂಡಲ್ಲಿ ಇರ್ತಿದ್ರೆ ಅದು ನಿಮ್ಮ ಪಾಲಿಸಿ ಎಲ್ಲ ಸೆಲ್ಲಿಂಗ್ ಪ್ರೈಸ್. ನಿಮ್ಮ ಪಾಲಿಸಿ ಎಲ್ಲ ಸೆಲ್ಲಿಂಗ್ ಫಿಕ್ಸಿಂಗ್ ಸೆಲ್ಲಿಂಗ್ ಪ್ರೈಸ್ ಇಸ್ ಪಾಲಿಸಿ ಆರ್ ನಾಟ್? ನಿಮ್ಮ ಬಿಸ್ನೆಸ್ ಪಾಲಿಸಿ ಎಲ್ಲ. ಬಟ್ ಈ ರೀತಿ ಸಿಚುವೇಶನ್ ಬಂದಾಗ ನಿಮ್ಮ ಪಾಲಿಸಿ ಚೇಂಜ್ ಮಾಡ್ಕೊಂಡು ಹೋಗ್ರಿ.
ಪಾಲಿಸಿ ಚೇಂಜ್ ಮಾಡಿದಾಗ ನಿಮ್ಗೆ ಹೆಂಗೆ ಗೊತ್ತೈತೆ ಕಾಸ್ಟ್ ಅಕೌಂಟಿಂಗ್ ಅಂತ ಗೊತ್ತಾಯ್ತಾ ಒಂದು ಪಾಲಿಸಿಗೆ ಇಷ್ಟು ಅಮೌಂಟ್ ಆಗುತ್ತೆ ನನಗೆ ಇಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಅನಲೈಸ್ ಮಾಡಿದ್ವಿ ಕಾಸ್ಟ್ ಅನಲೈಸ್ ಮಾಡಿದ್ವಿ ಕಾಸ್ಟ್ ಕಂಟ್ರೋಲ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಯ್ತಾ ದಿಸ್ ಇಸ್ ಅ ಚೇಂಜಿಂಗ್ ಆಫ್ ಪಾಲಿಸಿ ಬೈ ದ ಯೂಸ್ ಆಫ್ ಕಾಸ್ಟ್ ಈಗ ಅರ್ಥ ಆಯ್ತು ಚೇಂಜಿಂಗ್ ಪಾಲಿಸಿ ಇದು ಪ್ರಾಫಿಟ್ ಬಂದ್ರಿ ಲಾಸ್ ಅಂತ ಆಗಿಲ್ಲ ಲಾಸ್ ಆಗಿಲ್ಲ ಅಂದ್ರೆ ನಿಮ್ಗೆ ಅದು ಒಂದು ಸ್ವಲ್ಪ ಇಟ್ಕೊಂಡ್ರೆ ಇಟ್ಕೊಳ್ಳಿ ಇಲ್ಲ ಇದ್ಬೇಕಾದ್ರೆ ರಿಸರ್ವ್ ಇಟ್ಕೊಳ್ಳಿ ಹೋದಷ್ಟು ಲಾಸ್ ರಿಕಾರ್ಡ್ ಮಾಡ್ಕೊತೀರಿ ಮಾಡ್ಕೊಡಿ ಆದ್ರಿ ಅದು ಅದೊಂದು ಗೊತ್ತಾಯ್ತಾ ಫಾರ್ಮುಲೇಟಿಂಗ್ ಪಾಲಿಸೀಸ್ ನೆಕ್ಸ್ಟ್ ಹೆಲ್ಪ್ ಇನ್ ಡಿಸಿಷನ್ ಮೇಕಿಂಗ್ ನೋ ನೀಡ್ ಟು ಎಕ್ಸ್ಪ್ಲೇನ್ ಯಾವ ರೀತಿ ಡಿಸಿಷನ್ ತಗೋಬೇಕಂತ ಗೊತ್ತಾಗ್ಬೇಕು ನಿಮ್ಗೆ ಇಲ್ಲೇ ಗೊತ್ತಾಯ್ತು ಯಾವ ರೀತಿ ಡಿಸಿಷನ್ ತಗೋಬೇಕಂತ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ ಡಿಸಿಷನ್ ಮೇಕಿಂಗ್ ಯಾರು ಮತ್ತೆ ಹೇಳ್ಬೇಕಂದ್ರೆ then next advantage helps in selling fixing the selling price ಹೇಳಿದ್ನಲ್ಲ ಏನೇ ಫಾರ್ಮುಲೇಟಿಂಗ್ ಪಾಲಿಸೀಸ್ ನ ಸೆಲ್ಲಿಂಗ್ ಪ್ರೈಸ್ ಯಾವ ರೀತಿ ಫಿಕ್ಸ್ ಮಾಡ್ಕೋಬೇಕಂತ ಕಾಸ್ಟ್ ಶೀಟ್ ಮೇಲೆ ಈ ಸೈಡ್ ಏನ್ ಪ್ರಾಬ್ಲಮ್ ಇದೆ ಸೆಲ್ಲಿಂಗ್ ಪ್ರೈಸ್ ಯಾಕೆ ಫಿಕ್ಸ್ ಮಾಡ್ತಾರೆ ಈ ಪಬ್ಲಿಕ್ ಸರ್ಕಲ್ಸ್ನಾಗ ಪಬ್ಲಿಕ್ ಕಂಪ್ನಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ ಪ್ರೈವೇಟ್ ಕಂಪ್ನಿಗೆ ಮ್ಯಾನೇಜ್ಮೆಂಟ್ ಫಿಕ್ಸ್ ಮಾಡ್ಕೋತಾರೆ ಸಪರೇಟ್ ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂತ ಇರ್ತಲ್ಲ ಆ ಡಿಪಾರ್ಟ್ಮೆಂಟ್ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡ್ಕೋತಾರೆ ಪ್ರೈವೇಟ್ ಕಂಪ್ನೀಸಲ್ಲಿ ಮಾತ್ರ ಪಬ್ಲಿಕ್ ಕಂಪ್ನೀಸಲ್ಲ ಪಬ್ಲಿಕ್ ಕಂಪ್ನೀಸಲ್ಲಿ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡೋದು ಯಾವುದು ಗೌರ್ಮೆಂಟ್ ಸೋಷಿಯಲಿಸಮ್ ಕ್ಯಾಪಿಟಲಿಸಮ್ ಮಿಕ್ಸ್ ತಗೊಂಡು ಕಲ್ತೀವಿ ಏನ್ರಿ ಕ್ಯಾಪಿಟಲಿಸಮ್ ಅಂದ್ರೆ ಪ್ರೈವೇಟ್ ಓನರ್ಶಿಪ್ ಇರುತ್ತೆ ಹೋಲ್ಸೇಲ್ ಸೋಷಿಯಲಿಸಮ್ ಅಲ್ಲಿ ಏನಾಯ್ತು ನಿಮ್ಮಿಬ್ಬರಿಗೆ ಏನ್ ಪ್ರಾಬ್ಲಮ್ ಆಯ್ತು ಹೇಳಿದ್ರೆ ಅಂತ ನಿಮ್ ಪ್ರಾಬ್ಲಮ್ ಏನೋ ನಿಮ್ 3 ಮಂದಿಗೆ ಎರಡು ಕನ್ಸಿದ್ದು ಏನಾಯ್ತ್ರಿ ಮತ್ತೆ ಕರೆಕ್ಟ್ ಇದ್ರಿಂದ ಮಾತಾಡತ್ತೀರಿ ಇಬ್ರು ಹಾ ನೀವ ಇಬ್ರು ನಿಮ್ ಹಿಂದ್ ಕೂತೋರು ಹಾ ಹೋಗ್ಲಿ ಬಿಡಿ ಅರ್ಥ ಆಯ್ತು ಫಿಕ್ಸಿಂಗ್ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಫಿಕ್ಸ್ ಮಾಡಿದ್ರಲ್ಲ ಅದೇ ರೀತಿ ಫಿಕ್ಸ್ ಕಾಸ್ಟ್ ಶೀಟ್ ಇಂದ ಕಾಸ್ಟ್ ಶೀಟ್ ತಗೋರಿ ಕಾಸ್ಟ್ ಅನಾಲಿಸಿಸ್ ಮಾಡ್ರಿ ಪರ್ ಯೂನಿಟ್ ಕಾಸ್ಟ್ ಎಷ್ಟು ಅಂತ ಗೊತ್ತಾಗುತ್ತಾ ಈ ವರ್ಷ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಕಾಸ್ಟ್ ಕಂಪ್ಯಾರಿಸನ್ ಮಾಡ್ರಿ ಕಾಸ್ಟ್ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಗೊತ್ತೇ ಆಗ್ಬಿಡುತ್ತೆ ಒಂದು ಪ್ರೈಸ್ಗೆ ಒಂದು ಕಾಸ್ಟ್ ಯೂನಿಟ್ಗೆ ಒಂದು ಪ್ರಾಡಕ್ಟ್ಗೆ ನಾವು ಎಷ್ಟು ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಆಗುತ್ತೆ ಇಲ್ಲಿ ನೀವು ಮಾಡ್ಕೊಂಡ್ರಲ್ಲ ಪ್ರಾಫಿಟ್ ಅಟ್ ದ ಎಂಡ್ ಅಲ್ಲಿ 110 ಇಟ್ಕೊಂಡು 1000 ಪ್ರಾಫಿಟ್ ಮಾಡ್ಕೊಂಡ್ರಲ್ಲ ಫಸ್ಟ್ ಕಮ್ಮಿ ರೇಟ್ ಇಟ್ಕೊಂಡು ಆಮೇಲೆ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ಕೊಂಡು ಲಾಸ್ಟಿಗೆ 110 ಇಟ್ಕೊಂಡು ಪ್ರಾಫಿಟ್ ಮಾಡ್ಕೊಂಡ್ರಲ್ಲ ಅದೇ ರೀತಿ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಮಾಡ್ಕೊಳ್ಳಿ ಅರ್ಥ ಆಯ್ತು ಅಡ್ವಾಂಟೇಜಸ್ ನೆಕ್ಸ್ಟ್ ಡಿಸ್ಕ್ಲೋಸರ್ ದ ಕೆಪಾಸಿಟಿ ಎಸ್ ಕಂಪನಿ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾಗುತ್ತೆ ಕಾಸ್ಟ್ ಶೀಟ್ ಮೇಲೆ ನಾವು ಬರೀ 1000 ರಾ ಮಟೀರಿಯಲ್ ಯೂಸ್ ಮಾಡ್ಕೊಂಡಿವಿ ಬರೀ 1000 ಅಷ್ಟರ್ಸಿಂದ ನಾವು 31,000 ಅವರ್ ಮಾಡ್ಕೊಂಡ್ವಿ ಜಾಸ್ತಿ ಪ್ರೊಡ್ಯೂಸ್ ಮಾಡಿಲ್ಲ ಹೋದ ವರ್ಷದ 1000 ಅಷ್ಟರ್ಸ್ ತಗೊಂಡಿವಿ ಅದನ್ನೇ ಈ ವರ್ಷ ಸೆಲ್ ಮಾಡಿವಿ ಏನು ಪ್ರೊಡ್ಯೂಸ್ ಮಾಡಿಲ್ಲ ಸೊ ಒನ್ಸ್ ಲಾಸ್ಟ್ ಇಯರ್ ಸ್ಟಾಕ್ ನ ಇಟ್ಕೊಂಡು ನಾವು 31,000 ಅವರ್ ಮಾಡ್ಬೋದು ಅಂದ್ರೆ ಮತ್ತೆ ಹೊಸ ಸ್ಟಾಕ್ ರೆಡಿ ಮಾಡ್ಕೊಂಡಿರೋ ಅವರ್ ಮಾಡ್ಬೋದು ನಮ್ ಕೆಪಾಸಿಟಿ ನಮ್ಗೆ ಗೊತ್ತಾಗುತ್ತ್ರಿ ಗೊತ್ತಾಗುತ್ತಲ್ರಿ ಕಂಪ್ನಿಗೆ ಕಾಸ್ಟ್ ಶೀಟಿಂಗ್ ನಾವು ಇಷ್ಟೇ ಮೆಟೀರಿಯಲ್ಸ್ ಇಷ್ಟು ಪ್ರೊಡಕ್ಟ್ಸ್ ಮಾಡಿ ಇಷ್ಟು ಸೇಲ್ಸ್ ಮಾಡ್ತೀವಿ ಅಂದ್ರೆ ಹೆಚ್ಚಿಗೆ ತಗೊಂಡು ಮಾಡ್ಬೋದಾ ಇಲ್ವೋ ಅಂತ ಗೊತ್ತಾಗುತ್ತೆ ಇಲ್ಲ ಸೊ ದಟ್ ಈಸ್ identifying the capacity of the company. Understood? Next, advantages to the workers. First one, advantages to the management. How it is helpful to the management and next, advantages to the workers. Workers and helpful. First one is the advantages of it will rewards the efficient workers. See, efficient workers ಹೆಂಗ್ ರಿವಾರ್ಡ್ಸ್ ಮಾಡ್ಬೋದು ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲಾ ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ವೇಜ್ ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡ್ತಾರೆ ಪೀಸ್ ರೇಟ್ ಮೆಥಡ್ ನ ಮಾಡ್ತಾರೆ ಪೀಸ್ ರೇಟ್ ಮೆಥಡ್ ಅಂದ್ರೆ ಈಗ ನೀವು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿಲ್ಲ ಅದ್ರ ಮೇಲೆ ನಿಮ್ ವೇಜಸ್ ಡಿಪೆಂಡ್ ಆಗುತ್ತೆ ಈಗ ಒನ್ ಪರ್ಸನ್ XYZ ಅಂತ ಅನ್ಕೊಳ್ಳಿ ಈ ಪರ್ಸನ್ ಪರ್ ಡೇ ಅಂದ್ರೆ ಮಾರ್ನಿಂಗ್ ಟೈಮಿಂಗ್ ಎಷ್ಟು 10 to 5 ಅಂತ ಕನ್ಸಿಡರ್ ಮಾಡಿ ಟೈಮಿಂಗ್ ಕಂಪ್ನಿ ಸ್ಟಾರ್ಟ್ ಆಗುತ್ತೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗುತ್ತೆ ಪ್ರೊಡಕ್ಷನ್ 10 o'clock ಸ್ಟಾರ್ಟ್
20 maybe 1 unit produce ಮಾಡಿದ್ರೆ ವೇಜ್ ಎಷ್ಟಿರ್ಬೋದು 100 ಅಂತ ಕನ್ಸಿಡರ್ ಮಾಡಿ 1 ಯೂನಿಟ್ ಪ್ರೊಡ್ಯೂಸ್ ಮಾಡಿದ ವೇಜಸ್ ಎಷ್ಟು 100 ಅದನ್ನ ಬರೀ ಪ್ರೈಸ್ ಅಸಂಪ್ಷನ್ ಇದೆ ಎಕ್ಸಾಂಪಲ್ ಎಕ್ಸಾಕ್ಟ್ ಇಷ್ಟ ಕೊಡ್ತಾರೆ ಅಂತ ಅನ್ಕೋಬೇಡಿ ಮತ್ತೆ ಹಾಕಿದ್ದಾರೆ ಮತ್ತೆ ಇಷ್ಟ ಕೊಡ್ತಾರೆ ಮೇಡಮ್ ಕಷ್ಟ ಕೊಡೋರಿ ಕಮ್ಮಿದಾಗ ಅಷ್ಟು ಕೊಡ್ತಿದ್ರಿ ಅಂತ ಅನ್ನಕ್ ಹೋಗ್ಬೇಡ್ರಿ ಇದು ಅಸಂಪ್ಷನ್ ಎಕ್ಸಾಂಪಲ್ 1 ಯೂನಿಟ್ ಪ್ರೊಡ್ಯೂಸ್ ಮಾಡಿದವನಿಗೆ 100 ರೂಪೀಸ್ ಸಿಗುತ್ತಾ 1 ದಿವಸದಲ್ಲಿ ಅಕಸ್ಮಾತ್ ಡೇ 1 ಒಂದು ಇದು ಡೇ 1 10 ಮಿನಿಟ್ಸ್ ಪ್ರೊಡ್ಯೂಸ್ ಮಾಡಿದ ಅಂತ ಅನ್ಕೊಳ್ಳಿ ಅವ್ನು ಸ್ಯಾಲರಿ ಎಷ್ಟಾಗ್ಬೋದು 1 ದಿವಸದ 1000 ಆಯ್ತಾ 1 ದಿವಸದ ವೆರಿ 1000 next 12 units produce ಮಾಡಿದ ನೆಕ್ಸ್ಟ್ ಡೇ ಅದೇ ಸೇಮ್ ಪ್ರೈಸ್ ಎಷ್ಟಾಯ್ತು 1200 ಡೇ 3 15 ಮಾಡಿದ ಎಷ್ಟು 1500 ಮತ್ತೆ ಡೇ 4 ನಲ್ಲಿ ಎಷ್ಟು ಮಾಡಿದ 2000 ಸಿ ಇಲ್ಲಿ ಅಬ್ಸರ್ವ್ ಮಾಡಿ 10 ಮಿನಿಟ್ಸ್ ಪ್ರೊಡ್ಯೂಸ್ ಮಾಡಿದಾಗ 1000 ಬಂತು ಸೊ ನೆಕ್ಸ್ಟ್ ಅವನಿಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಮೇ ಬಿ ಕ್ಯೂರಿಯಾಸಿಟಿಯಿಂದ ಎಕ್ಸ್ಟ್ರಾ ಪ್ರಾಡಕ್ಟ್ ಜಾಸ್ತಿ ಮಾಡ್ದ ಪ್ರೊಡ್ಯೂಸ್ ಎಕ್ಸ್ಟ್ರಾ ಜಾಸ್ತಿ ಪ್ರೊಡ್ಯೂಸ್ ಮಾಡ್ದ ಎಕ್ಸ್ಟ್ರಾ 200 ಅವರ್ ಮಾಡ್ದ ಅವನು ಎಕ್ಸ್ಟ್ರಾ ಇಲ್ಲಿ ಎಫಿಷಿಯನ್ಸಿ ಹೆಚ್ಚಾಯ್ತಾ ಅವನು ವರ್ಕಿಂಗ್ ಕೆಪಾಸಿಟಿ ಹೆಚ್ಚಾಯ್ತಾ ಅವನಿಗೆ ವಿತಿನ್ ಅ ಟೈಮ್ 10 to 5 ನಲ್ಲೇ ಅವನ ಎಕ್ಸ್ಪೀರಿಯನ್ಸ್ ಹೆಚ್ಚು ಹಂಗೆ ಎಕ್ಸ್ಪೀರಿಯನ್ಸ್ ಹೆಚ್ಚಾಗುತ್ತೆ ಹಂಗೆ ಎಫಿಷಿಯನ್ಸಿ ಹೆಚ್ಚಾಗುತ್ತೆ ಯಾವ ರೀತಿ ಅವನಿಗೆ ಕೆಪಾಸಿಟಿ ಹೆಚ್ಚಾಗುತ್ತೆ ಹಂಗೆ ಎಫಿಷಿಯನ್ಸಿ ವರ್ಕೌಟ್ ಎಫಿಷಿಯನ್ಸಿ ಹೆಚ್ಚಾಗುತ್ತೆ ಈಗ ನೋಡ್ರಿ ನೀವು ಅಕಸ್ಮಾತ್ ಕಂಪ್ನಿಗಳು ಏನ್ ಹೇಳ್ತಾರ ಒಂದೊಂದು ಕಂಪ್ನಿಗಳು ಹೇಳ್ತಾರೆ 10 to 5 ಟೈಮಿಂಗ್ ಅದ ಈ 10 to 5 ನೀವು ಎಷ್ಟಾದ್ರೂ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿ 10 ಮಾಡಿ 20 ಮಾಡಿ 30 ಮಾಡಿ ನಾವು ಕೊಡಿ ಎಷ್ಟು 100 ರೂಪೀಸ್ ಅಂತ ಅಷ್ಟೇ ನೀವು 10 ಮಾಡಿದ್ರೆ ನಿಮ್ಗೆ ಸಿಗೋದು 100 ರೂಪೀಸೇ 100 ಮಾಡಿದ್ರೆ ನಿಮ್ಗೆ ಸಿಗೋದು 100 300 ಮಾಡಿದ್ರೆ ನಿಮ್ಗೆ ಸಿಗೋದು 100 ಬಟ್ ಇಲ್ಲಿ ಏನಾಗುತ್ತೆ ಅವಾಗ ಏನಾಗುತ್ತೆ ವರ್ಕರ್ಸ್ಗೆ 10 ಮಾಡಿದ್ರೆ ಸಿಗೋದು 100 ರೂಪೀಸ್ 100 ರೂಪಾಯಿ ಸಿಗ್ತದೆ 20 ಮಾಡಿ 100 ರೂಪಾಯಿ ಸಿಗ್ತದೆ ನಾವೇ ಹೆಚ್ಚಿಗೆ ಮಾಡಬೇಕು ಅದು ಮೆಂಟಾಲಿಟಿ ಬರುತ್ತಿಲ್ಲ ನಿಮ್ಗೆ ನೀವೇ ವರ್ಕ್ ಮಾಡತ್ತೀವಿ ಅಂತ ಅನ್ಕೊಳ್ಳಿ ರೈಟ್ ನೀವೇ ವರ್ಕ್ ಮಾಡತ್ತೀವಿ ನಿಮ್ಗೆ ಹೇಳ್ತೀವಿ ಬ್ಯಾಡ್ ವರ್ಕ್ ಮಾಡೋದು ಕಟ್ಟಿರೋದು ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ವರ್ಕ್ ಮಾಡ್ತೀರಿ ನೀವು ಓಕೆ ಸಿ ನೀವೇ ವರ್ಕ್ ಮಾಡತ್ತೀರ ಅಂದ್ರೆ ನಿಮಗೆ ಹೇಳ್ತಾರ ನೀವು 10 to 5 ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿ ನಾವು ಕೊಟ್ಟು 100 ರೂಪಾಯಿ ಅಷ್ಟೇ 1 ದಿವಸ 100 ರೂಪಾಯಿ ಮಾತ್ರ ಕೊಡ್ತೀವಿ ಹಂಗಂದಾಗ ನೀವು ಎಷ್ಟು ಮಾಡ್ತೀವಿ ಯೂನಿಟ್ಸ್ ಪ್ರೊಡ್ಯೂಸ್ 10 ಮಾಡ್ತೀರಾ 5 ಮಾಡ್ತೀರಿ ನಿಮ್ಗೆ 100 ರೂಪಾಯಿ ಸಿಗೋದು ಏನು ಮಾಡಿದ್ರೆ ನಿಮ್ಗೆ ಸಿಗೋದು 100 ರೂಪಾಯಿನೇ ಆಲ್ಮೋಸ್ಟ್ ಎಲ್ಲ ಒಪ್ಕೊಂಡೇ ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ಸಿಗೋದು 100 ರೂಪಾಯಿ ಸಿಗ್ತದೆ 1 ಯೂನಿಟ್ ಪ್ರೊಡ್ಯೂಸ್ ಮಾಡ್ತಾರೆ 100 ರೂಪಾಯಿ ಸಿಗ್ತಾ ತೊಗೊಂಡು ಹೋಗ್ತಾರೆ ಬಟ್ ಅದೇ ನೀವು ಎಷ್ಟು ಹೆಚ್ಚಿಗೆ ಮಾಡ್ತೀರಾ ಅಷ್ಟು ಅಮೌಂಟ್ ಜಾಸ್ತಿ ಕೊಡ್ತೀರ ಅಂದ್ರೆ ನೀವೇನು ಮಾಡ್ತೀರಿ ಓಡಾಡೋ ಕೆಲಸ ಮಾಡ್ತೀರಿ ಯಾಕಂದ್ರೆ ಅಮೌಂಟ್ ಮನಿ ಈಸ್ ಎವ್ರಿಥಿಂಗ್ ಎಷ್ಟು ಹೆಂಗೆ ಎಷ್ಟು ಯೂನಿಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತೀರಿ ಅಷ್ಟು ನಿಮ್ಗೆ ಅಮೌಂಟ್ ಜಾಸ್ತಿ ಅಂದ್ರೆ ಎಫಿಷಿಯನ್ಸಿ ಜಾಸ್ತಿ ಆಯ್ತಾ ನಿಮ್ದು ವರ್ಕಿಂಗ್ ಕೆಪಾಸಿಟಿ ಜಾಸ್ತಿ ಆಯ್ತ್ರಿ ಆಯ್ತಿಲ್ರಿ ವರ್ಕಿಂಗ್ ಕೆಪಾಸಿಟಿ ಜಾಸ್ತಿ ಆಯ್ತಾ ದಟ್ ಈಸ್ ದ ಅಡ್ವಾಂಟೇಜ್ ಫಾರ್ ವರ್ಕರ್ಸ್ ಯಾಕಂದ್ರೆ ಅವರಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ ವರ್ಕರ್ಸ್ಗೆ ಓಕೆ ನಾವು ಜಾಸ್ತಿ ಯೂನಿಟ್ ಪ್ರೊಡ್ಯೂಸ್ ಮಾಡಿ ನಮ್ಗೆ ಜಾಸ್ತಿ ಅನ್ನೋದು ಗೊತ್ತಲ್ಲ ನಾವು ಜಾಸ್ತಿ ವರ್ಕ್ ಮಾಡಬೇಕಲ್ಲ ಅಂತ ಜಾಸ್ತಿ ವರ್ಕ್ ಮಾಡಿದ್ರೆ ಅವ್ರಿಗೆ ರಿವಾರ್ಡ್ ಸಿಗುತ್ತೆ ಎಷ್ಟು ಜಾಸ್ತಿ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಅಷ್ಟು ಅಮೌಂಟ್ ಜಾಸ್ತಿ ಸಿಗುತ್ತೆ ಈಸಿ ವೇಜಸ್ ಅನ್ನೋದು ರಿವಾರ್ಡ್ ಸರಿ ರಿವಾರ್ಡ್ ಸರಿ ನೀವು ಅವಾರ್ಡ್ ಕೊಡೋದು ಇಲ್ಲ ನಿಮ್ಗೆ ಒಂದು ಟೈಟಲ್ ಕೊಡೋದು ಅಂತ ಅಷ್ಟೇ ಅಲ್ಲ ವೇಜಸ್ ಹೆಚ್ಚಿಗೆ ಕೊಡೋದು ಇನ್ಕ್ರಿಮೆಂಟ್ ಕೊಡೋದು ಒಂದು ರಿವಾರ್ಡೇ ಪ್ರಮೋಷನ್ ಕೊಡೋದು ನಿಮ್ಗೆ ರಿವಾರ್ಡೇ ಅರ್ಥ ಆಯ್ತು ಫಸ್ಟ್ ಒನ್ ಅರ್ಥ ಆಯ್ತಿಲ್ರಿ ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಫಾರ್ ದ ಫಿಕ್ಸಿಂಗ್ ಆಫ್ ದ ಸ್ಟ್ಯಾಂಡರ್ಡ್ ಎಫಿಷಿಯನ್ಸಿ ಸಿ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೋದು ವರ್ಕರ್ಸು ನಮ್ಗೆ ಈಗ ಅಕಸ್ಮಾತ್ 20 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ಅಂತ ನಿಮ್ಗೆ 2000 ಬಂತು ನಿಮ್ಗೆ ಅನ್ಸುತ್ತೆ ಓಕೆ ನನ್ನ ಕೆಪಾಸಿಟಿ ಇಷ್ಟೇ ನೀವು ಕಂಟಿನ್ಯೂ ವರ್ಕ್ ಮಾಡ್ಬೋದು ಹೋಗಿ ಒಂದೊಂದ್ಸತಿ ಏನಾಗುತ್ತೆ ವರ್ಕರ್ಸ್ ಹೆಚ್ಚಿಗೆ ಎಫಿಷಿಯನ್ಸಿ ತೋರಿಸ್ಬೇಕು ಓವರ್ ರೇಟ್ ಮಾಡ್ಬೇಕಂತ ಏನು ಮಾಡ್ತಾರೆ 25 ಮಾಡಕ್ ಹೋಗ್ತಾರೆ 30 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಕ್ ಹೋಗ್ತಾರೆ ಒಂದು ದಿವಸದಲ್ಲಿ 30 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋರಿಗೆ ಎಷ್ಟು ಸಿಗುತ್ತೆ 3000 ಸಿಗುತ್ತೆ ಎಕ್ಸ್ಟ್ರಾ 1000 ಆರ್ಸಿಬಿಟ್ಟು ಏನು ಮಾಡ್ತಾರೆ 30 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಕ್ ಹೋಗ್ತಾರೆ ಮೇ ಬಿ ಅವ್ರ ಹೆಲ್ತ್ ಮೇಲೆ ಇಫೆಕ್ಟ್ ಆಗ್ಬೋದು ಅದು ಯಾರಿಗಾದ್ರು ಸಣ್ಣ ಇತ್ತು ಅಂದ್ರೆ ಒಂದು ದಿವಸಕ್ಕೆ 30-40 ಮಾಡ್ಬೋದು ಅಕಸ್ಮಾತ್ ದೊಡ್ಡ ಪ್ರಾಡಕ್ಟ್ಸ್ ಇದ್ದು ಕಾಂಪ್ಲಿಕೇಟೆಡ್ ಇದ್ದು ಅವಾಗ 30 ಯೂನಿಟ್ಸ್ ಮಾಡೋಕ್ಕೆ ಚಾನ್ಸಸ್ ಅದ ರೀ ಇನ್ಕೇಸ್ ಮಾಡಿದ್ರು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ಬೋದ ಹೆಲ್ತ್ ಇಶ್ಯೂಸ್ ಆದ್ರೆ ನೆಕ್ಸ್ಟ್ ಒಂದು 2 days ನೀವು ಹಾಕಿರೋ ಅಂತ ಅನ್ಕೊಂಡು ಆ 2 days 6000 ಹೋಯ್ತ್ರಿ ನಮ್ಗೆ ಲಾಸ್ ಆದ್ರೆ 6000
ಸೊ ವರ್ಕರ್ಸ್ ಏನ್ ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡ್ ಎಫಿಷಿಯನ್ಸಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ನನ್ನ ಕೆಪಾಸಿಟಿ ವರ್ಲ್ಡ್ ಯೂಸ್ನಲ್ಲಿ ನನ್ನ ಕೆಪಾಸಿಟಿ ಎಷ್ಟಪ್ಪ, 15 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ಬೋದು. ವರ್ಲ್ಡ್ ಯೂಸಲ್ಲಿ ನನ್ನ ಕೈಲಿ ಆಗೋದು ಎಷ್ಟು 15 ಅಷ್ಟೇ. ಇದು ಸ್ಟ್ಯಾಂಡರ್ಡ್ ಎಫಿಷಿಯನ್ಸಿ. ಅಷ್ಟೇ ಯೂನಿಟ್ ಪ್ರೊಡ್ಯೂಸ್ ಮಾಡಿ 1 ಯೂಸಲ್ಲಿ 1500 ಮಾತ್ರ ಅರ್ಥ. ಇದು ಅವರಾಗೆ ಫಿಕ್ಸ್ ಮಾಡ್ಕೊಂಡಿರೋದು ವರ್ಕರ್ಸ್, ಕಂಪ್ನಿಗೆ ಫಿಕ್ಸ್ ಮಾಡೋದಲ್ಲ. ಅರ್ಥ ಆಗತ್ತದ್ರಿ ಪಾಯಿಂಟ್ಸ್? ನೀವು ಹೇಳಿ, ನಾ ಎಕ್ಸ್ಪ್ಲೈನ್ ಮಾಡೋದು ಮಾತ್ರ. ಸೊ ದಿಸ್ ದ ವರ್ಕರ್ಸ್ ಕ್ಯಾನ್ ಫಿಕ್ಸ್ ದ ಸ್ಟ್ಯಾಂಡರ್ಡ್ ಎಫಿಷಿಯನ್ಸಿ. ಅರ್ಥ ಆದ್ರಿ? ನೆಕ್ಸ್ಟ್ ಹೆಲ್ಪ್ಸ್ ಫಾರ್ ದ ಜಾಬ್ ಸೆಕ್ಯೂರಿಟಿ. ಸಿ ಜಾಬ್ ಸೆಕ್ಯೂರಿಟಿ, ನಿಮ್ದು ಕಂಟಿನ್ಯೂ ನಿಮ್ಮ ಎಫಿಷಿಯನ್ಸಿ ಚಲೋ ಇತ್ತು, ನಿಮ್ದು ವರ್ಕ್ ಚಲೋ ಇತ್ತು ಅಂತ ಕಂಪ್ನಿದವ್ರು ನಿಮ್ಗೆ ಯಾಕೆ ಡಿಸ್ಕಸ್ ಮಾಡ್ತಾರೆ? ನೀವು ಕಂಟಿನ್ಯೂ ವರ್ಕ್ ಚಲೋ ಮಾಡತ್ತೀರಿ, ನಿಮ್ದು ಎಫಿಷಿಯನ್ಸಿನೂ ಚಲೋ ಅದ. ಸಿ ನಿಮ್ದೇ ಎಕ್ಸಾಂಪಲ್ ಕೊಡ್ತೀನಿ, ನೀವು ಕ್ಲಾಸ್ನಾಗೂ ಸರಿಯಾಗಿ ಬಿಹೇವ್ ಮಾಡ್ತಿದ್ರಿ, ನೀವು ಮಾರ್ಕ್ಸು ಚಲೋ ತಗೋತಿದ್ರಿ, ನಿಮ್ದು ಹಕ್ಕ ಕಂಟ್ರಿ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಿದ್ರಿ ಅಂದ್ರೆ ನಾವತ್ತು ನಿಮ್ಮ ಕಂಪ್ಲೇಂಟ್ ಹೇಳ್ತೀರಿ ನಿಮ್ಮ ಪೇರೆಂಟ್ಸಿಗೆ? ಹೇಳ್ತೀವನ್ನಿ? ಅಕಸ್ಮಾತ್ ನೀವು ಕಾಲೇಜಿಗೆ ರೆಗ್ಯುಲರ್ ಇದ್ರಿ, ನಿಮ್ದು ಏನು ನೀವು ಕಾಲೇಜ್ನಲ್ಲಿ ಮಿಸ್ಬಿಹೇವ್ ಇರಲಿಲ್ಲ, ರೆಗ್ಯುಲರ್ ಇದ್ರಿ, ಎಲ್ಲ ಕ್ಲಾಸ್ ಅಟೆಂಡ್ ಆಗ್ತಿದ್ರಿ, ಚಲೋ ಮಾರ್ಕ್ಸ್ ತಗೋತೀರಿ, ನಾವು ಕಂಪ್ಲೇಂಟ್ ಹೇಳ್ತೀರಿ ನಿಮ್ಮ ಪೇರೆಂಟ್ಸಿಗೆ? ಇಲ್ಲ ಅಲ್ಲ? ಅದೇ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ವರ್ಕರ್ಸ್ ಎಫಿಷಿಯನ್ಸಿ ಚಲೋ ಇತ್ತು, ಜಾಸ್ತಿ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದ, ಆಮೇಲೆ ರೆಗ್ಯುಲರ್ ಇದ್ದಾಗ ಕಂಪ್ನಿಗಳ ಅಕೌಂಟ್ ತೆಗಿತಾರೆ. ಸೊ ಹೇಳ್ತಾರೆ ಅಂದ್ರೆ ಜಾಬ್ ಸೆಕ್ಯೂರಿಟಿ ಸಿಗುತ್ತಲ್ರಿ ನಿಮ್ಗೆ ವರ್ಕರ್ಸ್ಗೆ. ನಮ್ದು ಎಫಿಷಿಯನ್ಸಿ ಚಲೋ ಅದ, ನಮ್ಗೆ ತೆಗಿಯಲ್ಲ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಗೆ. ದಟ್ ಈಸ್ ಜಾಬ್ ಸೆಕ್ಯೂರಿಟಿ. ಅರ್ಥ ಆಯ್ತ್ರಿ? ಅಡ್ವಾಂಟೇಜಸ್ ಟು ದ ವರ್ಕರ್ಸ್. ನೆಕ್ಸ್ಟ್ ಅಡ್ವಾಂಟೇಜಸ್ ಟು ದಿ ಗೌರ್ಮೆಂಟ್. ಕ್ಲಾಸ್ ಅರ್ಥ ಆಗುತ್ತಿಲ್ರಿ? ನೆಕ್ಸ್ಟ್ advantages to the government. First one, it will help in preparing the economic development growth. ಒಂದೊಂದು ಕಂಪ್ನಿದು ಕಾಸ್ಟ್ ಶೀಟ್ ಗೊತ್ತಾಗುತ್ತೆ ನಿಮ್ಗೆ, ಒಂದೊಂದು ಕಂಪ್ನಿದು ಕಾಸ್ಟ್ ಶೀಟ್ ಸಿಗುತ್ತೆ, ಒಂದೊಂದು ಕಂಪ್ನಿದು ಕೆಪಾಸಿಟಿ ಎಷ್ಟು ನಿಮ್ಗೆ ಗೊತ್ತಾಗುತ್ತೆ, ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಗೊತ್ತಾಗುತ್ತೆ, ಅದು ಪ್ರಾಫಿಟ್ ಯಾವ ರೀತಿ ಅರ್ನ್ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ನಮ್ಮ ಎಕನಾಮಿಕಲಿ ಯಾವ ರೀತಿ ನಮ್ಮ ಕಂಪ್ನಿ ಗ್ರೋ ಆಗ್ಬೋದು, ಕಂಟ್ರಿ ನಿಮ್ದು ಪ್ರತಿಯೊಂದು ಕಂಪ್ನಿ ನೀವು ಎಷ್ಟೇ ಅರ್ನ್ ಮಾಡಲಿ GDP ಕಾಂಟ್ರಿಬ್ಯೂಟ್ ಮಾಡ್ತೀರಿ. ಎಕನಾಮಿಕ್ಸ್ ಕಲ್ತಿರೋದು GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗೊತ್ತದಲ್ಲಿ ಪ್ರಾಡಕ್ಟ್, ಒಂದು ಪ್ರಾಡಕ್ಟ್ ಪ್ರೈಸ್ ಎಷ್ಟೇ ಆಗಲಿ GDP ಹೋಗ್ತದೆ. ನೀವು ಕಂಟಿನ್ಯೂ ಪ್ರಾಫಿಟ್ ಅರ್ನ್ ಮಾಡ್ತೀರ, ನೀವು ಕಂಟಿನ್ಯೂ ಈ ವರ್ಷ 30 ಇತ್ತು, ನೆಕ್ಸ್ಟ್ ಇಯರ್ 50 ಆಯಿತು, ಆಮೇಲೆ 1 lakh ಆಯ್ತು ಪ್ರಾಫಿಟ್. ಓಕೆ, ನೀವು ಸಮ್ ಪರ್ಸೆಂಟೇಜ್ ಅಮೌಂಟ್ GDP ರೂಪದಲ್ಲಿ ಹೋಗುತ್ತೆ ಕಂಟ್ರಿಗೆ. ನೀವು ಕಂಟಿನ್ಯೂ ಪ್ರಾಫಿಟ್ ಅರ್ನ್ ಮಾಡ್ತೀರಿ, ನಿಮ್ಮ ಕಂಟ್ರಿ GDP ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ. ಅದು ಗೌರ್ಮೆಂಟಿಗೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು, ಅದೇ ಫಸ್ಟ್ ಪಾಯಿಂಟ್. ಅರ್ಥ ಆಯ್ತ್ರಿ ಯಾವ ರೀತಿ ಎಕನಾಮಿಕಲಿ ಗ್ರೋ ಆಗ್ಬೋದು ಅಂತ. ನಾವು ಗೌರ್ಮೆಂಟ್ ಎಕನಾಮಿಕ್ ಗ್ರೋತ್, ಎಕನಾಮಿಕ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಯಾವ ರೀತಿ ಕಂಡಕ್ಟ್ ಮಾಡೋದು ಅಂತ ಗೊತ್ತಾಯ್ತ್ರಿ. ನಿಮ್ಮ GDP ಜಾಸ್ತಿ ಬರ್ತಿತ್ತು, ನಿಮ್ಮ ಗೌರ್ಮೆಂಟ್ ಇನ್ಕಮ್ ಜಾಸ್ತಿ ಆಯ್ತು ಅಂದ್ರೆ ಸೊ ಎಕನಾಮಿಕಲಿ ಅದು ಇರ್ತಾರೆ, ಯಾವುದೋ ಒಂದು ಸೋಷಿಯಲ್ ಆಕ್ಟಿವಿಟಿ ಮಾಡ್ಬೋದು. ಇಲ್ಲ ಕಂಟ್ರಿಗೆ ಬೇಕಾದಂಥ ಪುವರ್ ಕಂಟ್ರೀಸ್ ಇರ್ತಾವೆ, ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಾವೆ, ಅದಕ್ಕೆ ಏನಾದರೂ ಫೆಸಿಲಿಟಿ ಕೊಡ್ಬೋದು ಗೌರ್ಮೆಂಟು. GDP ಬಂದಂಥ GDP ಎಕ್ಸ್ಟ್ರಾ GDPಲಿ ಕೊಡ್ತಿಲ್ರಿ ಗೌರ್ಮೆಂಟ್. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ಎಕ್ಸೈಸ್ ಡ್ಯೂಟಿ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ರೀ. ಹೊಸ ಇನ್ಕಮ್ GST ಬಂದು, ಈಗದು GST ಬಂದದ ಸಿಂಗಲ್ ರೇಟ್. ಮೊದಲೇನಿದ್ರಿ ಕಂಪ್ನಿ ಪ್ರಾಫಿಟ್, ಈಗ 1% ತಗೋ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟಿರಲ್ಲ, ಎಲ್ಲೆಲ್ಲ ಎಕ್ಸೆಂಪ್ಷನ್ ಅದ ರೀ ಟ್ಯಾಕ್ಸ್. ಎಷ್ಟು 5 lakh, ಅಪ್ ಟು 5 lakh ಟ್ಯಾಕ್ಸ್ ಪೇ ಮಾಡಲ್ಲ. ಆಮೇಲೆ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಪೇ ಮಾಡ್ತೀರಿ? 5%, 10%, 20, 30 ಮಾಡ್ತೀರಿ. 30% ಪೇ ಮಾಡ್ತೀರಿ, ಮೋರ್ ದನ್ 20 lakhs. ಈ ಒಂದು ಕಂಪ್ನಿದು ಪ್ರಾಫಿಟ್ ಮೋರ್ ದನ್ 25 lakhs, 25,000 ಅದ, 25 lakhs ಇದೆ ಅಂತ ಅನ್ಕೊಳ್ಳಿ, ಎಷ್ಟು ಪರ್ಸೆಂಟ್ ಪೇ ಮಾಡ್ತೀರಿ ಟ್ಯಾಕ್ಸ್? ಈಗ ನಿಮ್ದೇ ಕಂಪ್ನಿ ಅದ, ರೆಗ್ಯುಲರ್ ಆಗಿ 25 lakh, ಫಸ್ಟ್ ಇಯರ್ 25 lakh ಅರ್ನ್ ಮಾಡಿ ಪ್ರಾಫಿಟ್, ಎಷ್ಟು ಪೇ ಮಾಡ್ತೀರಿ? 30% ಪೇ ಮಾಡ್ತೀರಿ. ಮತ್ತು ನೆಕ್ಸ್ಟ್ ಇಯರ್ 30 lakh ಆಯ್ತು, ಅವಾಗ ಎಷ್ಟು ಪೇ ಮಾಡ್ತೀರಿ? 30% ಪೇ ಮಾಡ್ತೀರಿ. ಬಟ್ ಅಮೌಂಟ್ ಡಿಫ್ರೆನ್ಶಿಯೇಟ್ ಆಗುತ್ತೆ, ಟ್ಯಾಕ್ಸ್ ಪೇಮೆಂಟ್ ಮಾಡೋದು ಡಿಫ್ರೆನ್ಶಿಯೇಟ್ ಆಗುತ್ತೆ. 25 lakh ಬಿಟ್ಟು 30% ತೆಗಿರಿ, 30 lakh ಬಿಟ್ಟು 30% ತೆಗಿರಿ, ಎಷ್ಟಾಗುತ್ತೆ ಅಮೌಂಟ್?
ತಂದಿಲ್ಲ ಅಂದ್ರೆ ಯಾರು ಕ್ಯಾಲ್ಕುಲೇಟರ್ ಎಷ್ಟಾಗ್ತದೆ 25 lakh 30%. 7,50,000 30 lakh ತೆಗೀರಿ. 9 lakh ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಆಯ್ತು? 2.5 ಲಕ್ಷ ಎಕ್ಸ್ಟ್ರಾ 2.5 ಲಕ್ಷ ಗೌರ್ಮೆಂಟ್ ಕೊಡ್ತೀರಲ್ರಿ ನೀವು. ಪ್ರತಿ ವರ್ಷ 30,000 ಪ್ರತಿ ವರ್ಷ 25 lakh ಆಗ್ತಿತ್ತು, ನೀವು 7,50,000 ಟ್ಯಾಕ್ಸ್ ಪೇ ಮಾಡ್ತಿದ್ರಿ. ಬಟ್ ಈ ವರ್ಷ ನಿಮ್ 30 lakh ಆಗ್ಯದ. ಸಿ ನಾ ಹೇಳಕತ್ತೀನಂತ ಎಲ್ಲಾ ಕಂಪ್ನಿ 30% ಟ್ಯಾಕ್ಸ್ ಪೇ ಮಾಡ್ತಾ ಅಂತ ಅನ್ಕೋಬೇಡ್ರಿ. ಓಕೆ, ಇದು ಬರೋ ಜಸ್ಟ್ ಎಕ್ಸಾಂಪಲ್. ಸೊ 30 lakh ನೀವು ಎಷ್ಟು ಪೇ ಮಾಡಿದ್ರಿ? 9 lakh ಮಾಡಿದ್ರಿ. ಎಕ್ಸ್ಟ್ರಾ 2.5 ಲಕ್ಷ ಎಕ್ಸ್ಟ್ರಾ ಕೊಟ್ರಿ. ಅದೇ 2.5 ಲಕ್ಷ ಗೌರ್ಮೆಂಟ್ ಇನ್ಕಮ್ ಅಲ್ಲ, ಅವ್ರು ಏನ್ ಮಾಡ್ತಾರೆ ಅದನ್ನ ಬ್ಯಾಕ್ವರ್ಡ್ ಕ್ಲಾಸಿಗೆ ಯೂಸ್ ಮಾಡ್ಕೊತಾರೆ. ಅರ್ಥ ಆಯ್ತ್ರಿ? ಯಾವ ರೀತಿ ಎಕ್ಸೈಸ್ ಡ್ಯೂಟಿ ಟ್ಯಾಕ್ಸ್ ಡ್ಯೂಟಿ ಅಚೀವ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೋಬೋದು ಅಂತ ಗೌರ್ಮೆಂಟ್ ಕಾಸ್ಟ್ ಶೀಟ್ ಮೇಲೆ. ಅರ್ಥ ಆಯ್ತಿಲ್ರಿ? ನೆಕ್ಸ್ಟ್ ಫಿಕ್ಸಿಂಗ್ ವೇಜಸ್. ಸಿ ವೇಜ್ ಫಿಕ್ಸ್ ಮಾಡೋದು, ಇದು ನೀವು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ಕೋತಾರೆ. ಪಬ್ಲಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದ್ರೆ ಅವೇನ್ ಮಾಡ್ಬೇಕು? ಸೊ ಒಂದು ಕಾಸ್ಟ್ ಶೀಟ್ ತಗೊಂಡು ಅದ್ರಾಗ ಅವರು ಮೇ ಬಿ ಫಿಕ್ಸ್ಡ್ ವೇಜಸ್ ಫಿಕ್ಸ್ ಮಾಡ್ಕೋತಾರ, ಇಲ್ಲ ಫೀಸ್ ರೇಟ್ ಮೆಥಡ್ ಮಾಡ್ಕೋತಾರೆ, ಇಲ್ಲ ಟೈಮ್ ವೇಜಸ್ ಕೊಡ್ಕೋತಾರೆ. ಟೈಮ್ ವೇಜಸ್ ಅದು ಯಾವ ರೀತಿ ಅಂತ ಗೊತ್ತ್ರಿ? ಟೈಮ್ ವೇಜಸ್ ಇಷ್ಟು ಅವರ್ಸ್ ಕೆಲಸ ಮಾಡಿದ್ರೆ ಇಷ್ಟು ಪೇಮೆಂಟು. 4 ತಾಸು ವರ್ಕ್ ಮಾಡಿದ್ರೆ ನಿಮ್ಗೆ 5,000 ಪೇಮೆಂಟು. 8 ತಾಸು ಮಾಡ್ರಿ ಅದಕ್ಕೆ ಡಬಲ್ ಪೇಮೆಂಟು. 10 ತಾಸು ಮಾಡ್ರಿ ಎಕ್ಸ್ಟ್ರಾ ಚಾರ್ಜಸ್, ಓವರ್ ಟೈಮ್. ಅದು ನೆಕ್ಸ್ಟ್ ಅದ ನಿಮಗೆ ಕ್ಯಾಲ್ಕುಲೇಷನ್ ಆಫ್ ವೇಜಸ್ ಅದ. ಸೊ ಆ ರೀತಿ ಅವ್ರು ಫಿಕ್ಸ್ ಮಾಡ್ಕೋಬೋದು. ಯಾವ್ದಾದ್ರು ಒಂದು ಮೆಥಡ್ ಅಪ್ಲೈ ಮಾಡ್ಕೋಬೋದು ಗೌರ್ಮೆಂಟ್ದವರು. ಫೀಸ್ ರೇಟ್ ಆದ್ರೂ ಮಾಡ್ಕೊಳ್ಳಿ, ಫಿಕ್ಸ್ ರೇಟ್ ಆಫ್ ವೇಜಸ್ ಮಾಡಲಿ, ಇಲ್ಲ ಟೈಮ್ ವೇಜಸ್ ಮಾಡ್ಕೋಬೋದಾ? ಕಾಸ್ಟ್ ಶೀಟ್ ಮೇಲೆ, ಕಾಸ್ಟ್ ಇನ್ಫಾರ್ಮೇಶನ್ ಮೇಲೆ ಮಾಡ್ಬೋದ್ರಿ. ಅದನ್ನ ಗೌರ್ಮೆಂಟ್ ಕಂಪ್ನೀಸ್ ಫಿಕ್ಸ್ ಮಾಡ್ಕೋಬೋದು, ಇಲ್ಲ ಗೌರ್ಮೆಂಟ್ ಫಿಕ್ಸ್ ಮಾಡ್ಬೋದಾ? ಯಾಕಂದ್ರೆ ಪಬ್ಲಿಕ್ ಕಂಪ್ನೀಸ್ಗೆ ಎಲ್ಲಾ ರೀತಿ ಡಿಸಿಷನ್ಸ್ ತಗೋ ರೈಟ್ ಇರ್ತಾವೆ, ಗೌರ್ಮೆಂಟ್ಗೆ ಅಷ್ಟೇ ಮಾಡ್ತಿಲ್ರಿ ಗೌರ್ಮೆಂಟ್. ಪಬ್ಲಿಕ್ ಕಂಪ್ನೀಸ್ ಯಾವ ಪಬ್ಲಿಕ್ ಕಂಪ್ನೀಸ್? ಬ್ಯಾಂಕಿಂಗ್ ಪಬ್ಲಿಕ್ ಕಂಪ್ನಿಗಳು ಬರ್ತಾವ, ಪ್ರೈವೇಟ್ನಾಗ ಬರುತ್ತಾವ. ಬೋತ್ ಪಬ್ಲಿಕ್ನಾಗ ಯಾವ ಬರ್ತಾವ? ಯಾವುದು? ಸಿದ್ಧಸಿರಿ, ಸಿದ್ದೇಶ್ವರ ಬ್ಯಾಂಕ್ ಪ್ರೈವೇಟ್ ಪಬ್ಲಿಕ್ ಮರ್ಜ್ ಇದೆ, ಬಟ್ ಆಲ್ಮೋಸ್ಟ್ ಶೇರ್ಸ್ ಇರೋದು ಪ್ರೈವೇಟ್ನಾಗ ಅದ. SBI ಪಬ್ಲಿಕ್ ಪ್ರೈವೇಟ್? HDFC ಪಬ್ಲಿಕ್? IDBI private. Axis Bank, Union Bank ಗೌರ್ಮೆಂಟ್ ಪ್ರೈವೇಟ್. ಮತ್ತು ಯೂನಿಯನ್ ಬ್ಯಾಂಕ್ ರೂಲ್ಸ್ ರೆಗ್ಯುಲೇಷನ್ಸ್ ಯಾವ ಸೆಟ್ ಮಾಡ್ತಾರೆ? RBI ಪಾರ್ಟ್ ಆಫ್ ಗೌರ್ಮೆಂಟ್ ಹೌದವರು. ಮತ್ತು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಗೌರ್ಮೆಂಟ್ ಸೆಟ್ ಮಾಡ್ತೀವಿ. ಸ್ಯಾಲ್ರಿ ಸೆಟ್ ಮಾಡಿದ್ರೆ ಅದು ಗೌರ್ಮೆಂಟ್ ಅಲ್ಲ. ತಿಳಿತ್ರಿ ಅದು ಹಂಗೆ ಬೇಸ್ ಫಿಕ್ಸ್ ಮಾಡ್ಕೋಬೋದು ಅಂತ ಗೌರ್ಮೆಂಟ್. ಅರ್ಥ ಏನಾದ್ರಿ? ಸ್ವಿಸ್ ಬ್ಯಾಂಕಿಗೆ ಅದು ಅಮೌಂಟ್ ಬೇರೆ ಅಮೌಂಟ್ ಹೋಗುತ್ತೆ, ಬರೀ ಜಸ್ಟ್ ಬ್ಲ್ಯಾಕ್ ಮನಿ ಹೋಗುತ್ತೆ. ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂಗ್ ಪ್ರೊವೈಡ್ಸ್. ಸಿ ಲಾಸ್ಟ್ ಒಂದು ಪಾಯಿಂಟ್ ಅದ, ಹೇಳಿ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಸೊಸೈಟಿ ಮತ್ತು ಕ್ರೆಡಿಟರ್ಸ್ ಮೇಲೆ ಹೇಳ್ತೀವಿ. ಲಾಸ್ಟ್ ಪಾಯಿಂಟ್ ಡಿಸಿಷನ್ ಮೇಕಿಂಗ್, ಗೌರ್ಮೆಂಟ್ ಎಫಿಷಿಯನ್ಸಿ. ಸಿ ಗೌರ್ಮೆಂಟ್ ಕಂಪ್ನೀಸ್ ಎಫಿಷಿಯನ್ಸಿ ಗೊತ್ತಾಗ್ಬೋದು. ಗೌರ್ಮೆಂಟ್ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡೋದು ವರ್ಕರ್ಸ್ ಎಫಿಷಿಯನ್ಸಿ ಗೊತ್ತಾಗ್ಬೋದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂದ, ಇಲ್ಲ ವೇಜ್ ರೇಟ್ ಸಿಸ್ಟಮ್. ನೀವು ನೆಕ್ಸ್ಟ್ ಚಾಪ್ಟರ್ ಕಲಿತೀರಿ ಒಂದೊಂದು ವರ್ಕರ್ದು ಎಷ್ಟು ಸ್ಯಾಲ್ರಿ ಅಂತ ಕ್ಯಾಲ್ಕುಲೇಷನ್ ಮಾಡಿ ಕಲಿತೀರಿ. ಸೊ ಕಾಸ್ಟ್ ಶೀಟ್ ಮೇಲೆ ಒಂದು ವರ್ಕರ್ದು ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ಯಾನ, ಎಷ್ಟು ವೇಜಸ್ ಪ್ರೊಡ್ಯೂಸ್ ಮಾಡ್ಯಾನ ಅಂತ ಗೊತ್ತಾಗ್ತದ? ಗೊತ್ತಾಗುತ್ತೋ ಇಲ್ರಿ? ಅದ್ರ ಮೇಲೆ ಅವ್ನು ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು. ದಟ್ ಈಸ್ ಮೇಡ್ ಫಾರ್ ದ ಗೌರ್ಮೆಂಟ್ ಕಂಪ್ನೀಸ್, ರೈಟ್? ಅರ್ಥ ಆಯ್ತು ಇವು ಅಡ್ವಾಂಟೇಜಸ್ ಇಲ್ಲಿವರೆಗೂ. ಲಾಸ್ಟ್ 2 ಪಾಯಿಂಟ್ ಅದಾವ, ಸೊಸೈಟಿ ಮತ್ತು ಕ್ರೆಡಿಟರ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಅಟೆಂಡೆನ್ಸ್ ಬ್ಯಾಡ್ರಿ ಯಾರಿಗೂ?